सिन्दूरारुणविग्रहां त्रिनयनां माणिक्यमौलिस्फुरत्तारानायकशेखरां स्मितमुखीमापीनवक्षोरुहा पाणिभ्यामणिपूर्णरत्नचषकं रक्तोत्पलं बिभ्रति ಯಾರು ಅರಿಯಬಲ್ಲರು ಜೀವಿಗಳನ್ನೇ ಪೊರೆವ ಹರಿಯಲು ಯಾರು ತಿಳಿಯಬಲ್ಲರು ಯಾರು ಅರಿಯಬಲ್ಲರು ಯಾರು ಬಲಿ ಬಂದು ನಿಲ್ಲುವೆಯೋ ಯಾರು ಬಲಿ ಬಂದು ನಿಲ್ಲುವೆಯೋ ಯಾರು ಅರಿಯಬಲ್ಲರು ಜೀವಿಗಳನ್ನೇ ಪೊರೆವ ಹರಿಯಲು ಯಾರು ತಿಳಿಯಬಲ್ಲರು ಯಾರು ಕೇಳದೆಯೇ ನೀನೆಲ್ಲ ಕೊಡುವೆಯೋ ನೀನೆ ನನ್ನ ತಾಯಿಯೋ ಕೇಳದೆಯೇ ನೀನೆಲ್ಲ ಕೊಡುವೆಯೋ ನೀನೆ ನನ್ನ ತಾಯಿಯೋ ಈ ಬಾಳ ಬವಣೆಯ ಈ ಬಾಳ ಬವಣೆಯ ಕಂಡು ನಗುವೆಯೋ ಈ ಬಾಳ ಬವಣೆಯ ಕಂಡು ನಗುವೆಯೋ ಬಲ್ಲೆ ಈ ಜಗ ಮಾಯೆಯೋ ಬಲ್ಲೆ ಈ ಜಗ ಮಾಯೆಯೋ ಯಾವ ರೂಪದಿ ಬಂದು ನಿಲ್ಲುವೆಯೋ ಯಾವ ರೂಪದಿ ಬಂದು ನಿಲ್ಲುವೆಯೋ ಯಾರು ಅರಿಯಬಲ್ಲರು ಜೀವಿಗಳಲ್ಲಿ ಪೊರೆವ ಪರಿಯನ ಯಾರು ತಿಳಿಯಬಲ್ಲರು ಯಾರು ಜೈ ಶ್ರೀಮಾತಾ, ಜೈ ಜೈ ಶ್ರೀಮಾತಾ. 6ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲ ತೊಡಗಿದ್ದೇವೆ. ಜೈ ಶ್ರೀಮಾತಾ ಅಪ್ಪಾಜಿ, ಜೈ ಜೈ ಶ್ರೀಮಾತಾ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತೇ ನಮಃ, ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ, ಶ್ರೀ ಗುರುದತ್ತಾತ್ರೇಯಾಯ ನಮಃ, ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿನೇತ್ರಾಯ ಧೀಮಹಿ ತನ್ನೋ ಶ್ರೀಮಾತಾ ಅಪ್ಪಾಜಿ ಪ್ರಚೋದಯಾತ್. ಅಮ್ಮ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಅಪ್ಪ, ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀಃ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ. ಜೈ ಶ್ರೀಮಾತಪ್ಪ, ಜೈ ಜೈ ಶ್ರೀಮಾತಾ. ನಮ್ಮೆಲ್ಲರ ಮನಗಳಲ್ಲೂ ಮಾತೃರೂಪದಲ್ಲಿ ನೆಲೆಸಿರುವಂತಹ ನಮ್ಮೆಲ್ಲರ ಪ್ರೀತಿಯ ಅಪ್ಪಾಜಿಯರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು. ನಮ್ಮ ಲಲಿತಾ ಕಲಿಕಾ ವರ್ಗದ 6ನೇ ವರ್ಷದ ಸಂವತ್ಸರ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲ ತೊಡಗಿದ್ದೇವೆ. ಈ ಒಂದು ಸುದಿನ ಮೇ 29, 2020 ಇಸ್ವಿಯಲ್ಲಿ ಪ್ರಾರಂಭವಾದಂತಹ ಈ ವಾಟ್ಸಪ್ ಕಲಿಕಾ ವರ್ಗ ಗ್ರೂಪ್
ಕಲಿಕಾ ವರ್ಗ ಗುಂಪುಗಳ 6ನೇ ವರ್ಷದ ಸಂಭ್ರಮಾಚರಣೆ. ಎಷ್ಟು ಬೇಗ 6 ವರ್ಷ ಆಗೋಯ್ತು ಅಪ್ಪ. ಇಂದು ಬೃಹತ್ತಾಗಿ ಬೆಳೆದಿದೆ ಈ ನಮ್ಮ ಕಲಿಕಾ ವರ್ಗ. ಕೇವಲ 100-200 ಜನಗಳಿಂದ ಪ್ರಾರಂಭವಾದಂತಹ ಈ ಕಲಿಕಾ ವರ್ಗದ ಗುಂಪುಗಳೀಗ ಲಕ್ಷಾಂತರ ಜನಗಳ ಮನಗಳಲ್ಲಿ ತುಂಬಿ ತುಳುಕಾಡ್ತಾ ಇದೆ. ನಮ್ಮೆಲ್ಲರ ಜಗನ್ಮಾತೆ, ನಮ್ಮೆಲ್ಲರ ಪ್ರೀತಿಯ ಅಮ್ಮನಾಗಿ, ನನ್ನ ತಾಯಿಯಾಗಿ ವಿರಾಜಮಾನಲಾಗಿದ್ದಾಳೆ. ಇದೆಲ್ಲ ಸಾಧ್ಯವಾದದ್ದು ನಮ್ಮ ಪ್ರೀತಿಯ ಅಪ್ಪಾಜಿಯ ಕೃಪಾಶೀರ್ವಾದದಿಂದ. ಮೊದಲು ನಮಗೆ ಅಪ್ಪಾಜಿ ಕಲಿಕಾ ವರ್ಗ ಸ್ಟಾರ್ಟ್ ಮಾಡಿದಾಗ ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಟ್ರು. ಅದು ಹೇಗೆ ತಪ್ಪಿಲ್ಲದೆ ಹೇಳಬೇಕಲ್ವಾ. ಪುಸ್ತಕ ನೋಡಿಕೊಂಡು ತುಂಬ ತಪ್ಪು ಹೇಳ್ತಾ ಇದ್ವಿ ನಾವು, ಅದರಲ್ಲಿ ತುಂಬ ಕ್ಲಿಷ್ಟವಾಗಿದೆ. ಸೊ ಅಪ್ಪ ನಮಗೆ 2 ಸಲ ಹೇಳು ಮಗು ಅಂತ ಅಪ್ಪ ಪ್ರತಿಯೊಂದು ಪದವನ್ನು ಬಿಡಿಸಿ ಹೇಳಿಕೊಟ್ರು. ಮತ್ತು ನಮಗೆ 2 ಸಲ ಹೇಳು ಮಗು ಅಂತಲೂ ಹೇಳಿದ್ರು. ಅದೇ ಥರ ನಾವು ಹೇಳಿ ತಪ್ಪಿಲ್ಲದೆ ಹೇಳೋದನ್ನು ಕಲ್ತ್ಕೊಂಡ್ವಿ. ಮತ್ತು ಪುಸ್ತಕ ನೋಡಿಕೊಂಡು ಹೇಳಿದ್ರು ನೀಟಾಗಿ ಹೇಳು ಮಗು ಅಂತ ಹೇಳ್ತಾರೆ ಅಪ್ಪ. ಸೊ ಈಗ ನಾವು ಪುಸ್ತಕ ನೋಡಿದ್ದು ಸಹ ಹೇಳೋದು ಕಲ್ತ್ಕೊಂಡ್ವಿ, ಪುಸ್ತಕ ನೋಡದೆ ಕಂಠಪಾಠ ಮಾಡಿಕೊಂಡು ಹೇಳೋದು ಕಲ್ತ್ಕೊಂಡ್ವಿ. ಇಷ್ಟೇ ಸಾಕಾ? ಅಪ್ಪ ಏನು ಹೇಳಿದ್ರು, ಮಗು ಟೈಪ್ ರಿಕಾರ್ಡರ್ ಆಗಬೇಡ, ಟೈಪ್ ರಿಕಾರ್ಡರು ತುಂಬ ಚೆನ್ನಾಗಿ ಹೇಳುತ್ತೆ ಲಲಿತಾ ಸಹಸ್ರನಾಮ, ನೀನು ಟೈಪ್ ರಿಕಾರ್ಡರ್ ಆಗಬಾರ್ದು, ಭಾವಿಸ್ಕೊಂಡು ಹೇಳಬೇಕು, ಅರ್ಥವನ್ನು ಅನುಸಂಧಾನ ಮಾಡ್ಕೊಂಡು ಹೇಳಬೇಕು ಮಗು ಅಂತ ಹೇಳಿ ಅಪ್ಪ ನಮಗೆ ನಿಧಾನವಾಗಿ ಲಲಿತಾ ಸಹಸ್ರನಾಮದ ಭಾವಾರ್ಥ ಪ್ರತಿದಿನ ಕೇಳಿ ಹೃದ್ಗತ ಮಾಡ್ಕೋ ಅಂತ ಹೇಳಿ ಒಂದೊಂದು ನಾಮದ ಅರ್ಥಗಳನ್ನು ಸಹ ತುಂಬ ಚೆನ್ನಾಗಿ ಹೇಳಿಕೊಟ್ರು. ಸೊ ಈಗ ನಾವು ನಾಮದ ಅರ್ಥ ಕಲ್ತ್ಕೊಂಡ್ವಿ. ಈಗ ಕಣ್ಮುಚ್ಕೊಂಡು ಸಹಸ್ರನಾಮ ಹೇಳ್ತಾ ಇದ್ರೆ ಅರ್ಥ ಗೊತ್ತಾಗತ್ತೆ, ಅರ್ಥ ಬರುತ್ತೆ. ಇಷ್ಟೇ ಸಾಕಾ? ಇಲ್ಲ. ಅಪ್ಪ ಏನು ಮಾಡಿದ್ರು, ಬರೀ ಇಷ್ಟೇ ಹೇಳಿದ್ರೆ ಆಗಲ್ಲ ಮಗು, ನೀನು ಭಾವಿಸ್ಕೊಂಡು ಹೇಳಬೇಕು. ಭವಾನಿ ಭಾವನಾಗಮ್ಯ ಅನ್ನೋದನ್ನು ಹೇಳಿಕೊಟ್ರು. ಒಂದು ನಾಮವನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಅದರ ಅರ್ಥ ನನಗೆ ಆ ನಾಮ ಮುಗಿಯೋ ಹೊತ್ತಿಗೆ ಕಣ್ಣು ಮುಂದೆ ಬಂದು ಹೋಗಬೇಕು. ಈಗ ಒಂದು ನಾಮ ಇದೆ ಅಲ್ವಾ, ಲಕ್ಷ್ಮೀ ವಾಣಿ ರಮಾ ಸೇವಿತಾ. ಆ ನಾಮ ಬಂದ ತಕ್ಷಣ ಏನಾಗಬೇಕು, ನನ್ನ ಮಾತೆ ಜಗನ್ಮಾತೆ ವಿರಾಜಮಾನಲಾಗಿದ್ದಾಳೆ, ಮಹಾಲಕ್ಷ್ಮಿ ಮತ್ತು ಸರಸ್ವತಿ ಇಬ್ಬರು ಸೇರಿ ಅವಳಿಗೆ ಚಾಮರವನ್ನು ಬೀಸ್ತಾ ಇದ್ದಾರೆ. ಆ ಒಂದು ಪಿಕ್ಚರ್ ನನ್ನ ಕಣ್ಣು ಮುಂದೆ ಬರಬೇಕು. ಹಾಗೆ ಲಲಿತಾ ಸಹಸ್ರನಾಮವನ್ನು ಹೇಳ್ಕೋತಾ ಹೋಗಬೇಕು ಮಗು ಅಂತ ಹೇಳಿ ಅಪ್ಪ ಭವಾನಿ ಭಾವನಾಗಮ್ಯ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ತಂದರು. ಸೊ ಇಷ್ಟೇ ಸಾಕಾ? ಬರೀ ಇಷ್ಟೇ ಹೇಳ್ಕೊಂಡು ಇದು ಬಿಡ್ತೀಯಾ? ಇಲ್ಲ ಮಗು, ಜೀವನದಲ್ಲಿ ನಾವೇನು ಬಯಸ್ತೀವಿ, ನಮ್ಮ ಮಗು ಚೆನ್ನಾಗಿ ಓದಬೇಕು, ಮತ್ತೆ ಪಾಸ್ ಆಗಬೇಕು, ಒಳ್ಳೆಯ ತೇರ್ಗಡೆಯಾಗಿ ಮತ್ತೆ ಮುಂದುವರಿಬೇಕು ಅಲ್ವಾ. ಹಾಗೆಯೇ ಅಪ್ಪ ಮತ್ತೆ ಏನು ಹೇಳಿದ್ರು, ಬರೀ ಅಷ್ಟರಲ್ಲೇ ಇರಬೇಡ, ಅಕ್ಷರ ರೂಪದಲ್ಲಿ ಇರುವಂತಹ ಜಗನ್ಮಾತೆಯನ್ನು ನೀನು ನೋಡು. ಬರೀ ನೀನೊಬ್ಬಳೇ ಹೇಳಿದ್ರೆ ಸಾಲದು. ಮನೆಯಲ್ಲಿರೋರೆಲ್ಲರ ಹತ್ರನೂ ಇದೇ ಥರ ವಾಟ್ಸಪ್ ಇರೋವಂತಹ ಗುಂಪು ಇರೋವಂಥದ್ದೇ ಫೋನ್ಗಳಿರಲ್ಲ, ತುಂಬ ಜನಕ್ಕೆ ಇಂಟರ್ನೆಟ್ ಸಿಗಲ್ಲ, ಮತ್ತು ಇದ್ರೂ ಸಹ ಡಿಲೀಟ್ ಆಗಿಬಿಡುತ್ತೆ. ಆದರೆ ನನ್ನ ಜಗನ್ಮಾತೆ ಕ್ಷರಾತ್ಮಿಕ ಸರ್ವಲೋಕೇಶಿ ವಿಶ್ವಧಾರಿಣಿ ಅಲ್ವಾ. ಕ್ಷರ ಅಂದರೆ ನಾಶವಾಗುವಂಥದ್ದು, ಅಕ್ಷರ ಅಂದರೆ ನಾಶವಿಲ್ಲದಂಥದ್ದು. ನನ್ನ ಜಗನ್ಮಾತೆ ನಾಶವಿಲ್ಲದಂತಹ ಅಕ್ಷರ ಸ್ವರೂಪಿಣಿಯಾಗಿ ನಿಂತಿದ್ದಾಳೆ. ಕ್ಷರವೂ ಅವಳೆ, ಸೃಷ್ಟಿ ಸ್ಥಿತಿ ಲಯ ಕರ್ತೆಯೂ ಅವಳೆ ಅಲ್ವಾ. ಲಯನೂ ಅವಳೆ ಮಾಡ್ತಾಳೆ, ಸೃಷ್ಟಿನೂ ಅವಳೆ ಮಾಡ್ತಾಳೆ, ಸ್ಥಿತಿಕರಿಯೂ ಆಗಿದ್ದಾಳೆ. ಅಂತಹ ಅಕ್ಷರ ರೂಪದ ಶ್ರೀಮಾತೆಯನ್ನು ನೀನು ಈ ಗ್ರಂಥ ರೂಪದಲ್ಲಿ ನೋಡು ಮಗು ಅಂತ ಹೇಳಿ ನಮಗೆ ಶ್ರೀಚಕ್ರ ನಿಲಯೇ ಶ್ರೀ ಲಲಿತಾ ಸಹಸ್ರನಾಮದ ಭಾವಾನುಸಂಧಾನ ಅಂದ್ರೇನು? ಸುಮ್ಮನೆ ಈಗ ನಾವು ಭಾವನೆಯಲ್ಲಿ ನೋಡ್ತಾ ಇದ್ದೀವಿ ಅಲ್ವಾ, ಆ ಒಂದು ನಾಮವನ್ನು ಕೇಳೋದು ಯೂಟ್ಯೂಬಲ್ಲಿ ಕೇಳ್ಕೊಳ್ಳಿ, ಅಪ್ಪ ಹೇಳೋದನ್ನು ವಾಟ್ಸಪ್ಪಲ್ಲಿ ಕೇಳ್ಕೊತಾ ಆ ಪುಸ್ತಕವನ್ನು ಮುಂದಿಟ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ನರ್ತನವಾಡ್ತಾಳೆ ಜಗನ್ಮಾತೆ ನಮ್ಮ ಕಣ್ಮುಂದೆ. ಅದನ್ನೊಂದ್ಸಲ ಅನುಭವಿಸಿ. ಅಪ್ಪ ಹೇಳೋದನ್ನು ಕೇಳಬೇಕು, ಪುಸ್ತಕನೂ ನೋಡ್ತಾ ಇರಬೇಕು. ಆ ಒಂದು ಸಂತೋಷವನ್ನು ಅದು ಅನುಭವಿಸಿಯೇ ತಿರಬೇಕು. ಯಾಕೆಂದರೆ ಏನೇ ತಿಂದ್ರೂ ಯಾರು ತಿಂತಾರೋ ಅವ್ರು ಮಾತ್ರ ಹೇಳಬಲ್ಲರು. ಕಲ್ಸಕ್ರೆ ಹೇಗಿದೆ? ತುಂಬ ಸ್ವೀಟಾಗಿದೆ, ಅಷ್ಟು ಮಾತ್ರ ಹೇಳ್ಬೋದು, ಅದಕ್ಕಿಂತ ಹೆಚ್ಚಿಗೆ ಏನೂ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ, ತುಂಬ ಸ್ವೀಟಾಗಿದೆ, ಅಷ್ಟು ಮಾತ್ರ ಗೊತ್ತು. ಅದನ್ನು ಅನುಭವಿಸೋದು ಯಾರು ತಿಂತಾರೋ ಅವರು. ಹಾಗಾಗಿ ಈ ಭಾವಾನುಸಂಧಾನ ಶ್ರೀಚಕ್ರ ನಿಲಯವನ್ನು ನಾವು ಅನುಭವಿಸ್ಬೇಕು. ಅದನ್ನು ಕೇಳ್ತಾ ಅದರಲ್ಲಿರುವಂತಹ ಒಂದೊಂದು ಪದವನ್ನು ಸಹ ಅಪ್ಪ ಹೇಳ್ತಾರಲ್ಲ,
ಅದನ್ನು ರಸವನ್ನು ಪಾನ ಮಾಡಬೇಕು, ರಸಪಾನವನ್ನು ಮಾಡಬೇಕು. ಅಂತಹ ಅಕ್ಷರ ಸ್ವರೂಪದಲ್ಲಿ ಜಗನ್ಮಾತೆ ನಮ್ಮ ಮನೆಗೆಲ್ಲ ಬಂದಿದ್ದಾಳೆ. ಅಪ್ಪ ನಮಗೆ ನಮ್ಮ ಮನೆಗಳಿಗೆ ಜಗನ್ಮಾತೆಯನ್ನು ಕಳಿಸಿದ್ದಾರೆ. ನಾವು ಸಹ ಸಂಭ್ರಮದಿಂದ ತಗೊಂಡು ಬಂದು ಆರತಿ ಮಾಡಿ ಮನೆಯಲ್ಲಿ ಕರ್ಕೊಂಡು ಬಂದ್ವಿ ಆ ಜಗನ್ಮಾತೆಯನ್ನು. ಅವಳೀಗ ನಮ್ಮ ಮನೆಗಳಲ್ಲೆಲ್ಲ ಬಂದು ಹೇಗಿದ್ದಾಳೆ ಅಂದರೆ ಆ ಒಂದು ಮಿರಾಕಲ್ಸ್. ಜಗನ್ಮಾತೆ ಮನೆಗೆ ಬಂದ ತಕ್ಷಣ ಎಷ್ಟೋ ಜನ ಕಾಲ್ ಮಾಡಿ ಮಾಡಿ ಹೇಳ್ತಾ ಇದ್ದಾರೆ, ಅಮ್ಮ ನನಗೆ ಹಾಗಾಯಿತು, ನಮ್ಗೀಗಾಯಿತು, ಎಷ್ಟೋ ವರ್ಷಗಳಿಂದ ಮಗು ಇರಲಿಲ್ಲ, ಡಾಕ್ಟ್ರ್ ಆಗೋದೇ ಇಲ್ಲ. ಪ್ರತಿಭಾಮ ಹೇಳೋದನ್ನು ನಾವು ತುಂಬ ಸಲ ಕೇಳ್ತೀವಿ. ಆಗೋದೇ ಇಲ್ಲ ಅಂತಿದ್ದವ್ರಿಗೆಲ್ಲ ಈ ನಮ್ಮ ಶ್ರೀಚಕ್ರ ಎಲೆ ಮನೆಗೆ ಬಂದ ತಕ್ಷಣ ಆಯಿತು ಅಮ್ಮ. ಎಷ್ಟೋ ಜನ ಹೇಳ್ತಾರೆ, ಅಮ್ಮ ಎಷ್ಟು ವರ್ಷದಿಂದ ಹೆಣ್ಣು ಹುಡುಕ್ತಾ ಇದ್ವಿ, ಗಂಡು ಹುಡುಕ್ತಾ ಇದ್ವಿ, ಮದುವೆನೇ ಆಗ್ತಾ ಇರಲಿಲ್ಲ ಅಮ್ಮ, ಸೆಟ್ ಆಗೋದು ಬರೋದು ನೋಡೋದು ಹಾಗೆ ಹೋಗೋದು ಮಾಡ್ತಾಯಿದ್ರು. ಈಗ ಅಮ್ಮ ನಮ್ಮ ಮನೆಗೆ ಬಂದಮೇಲೆ ತುಂಬ ಚೆನ್ನಾಗಿ ಮದುವೆನೂ ಆಯಿತು ಅಮ್ಮ, ಇಬ್ಬರು ತುಂಬ ಚೆನ್ನಾಗಿದ್ದಾರೆ ಹಾಗೆಲ್ಲ ಹೇಳ್ಕೊತಾರೆ. ಬರೀ ಅಷ್ಟೇನಾ? ಇಲ್ಲ, ಎಷ್ಟು 4th ಸ್ಟೇಜ್ ಕ್ಯಾನ್ಸರ್ ಇರೋರು ಚೆನ್ನಾಗಾಗಿ ಮನೆಗೆ ಬಂದಿದ್ದಾರೆ. ತುಂಬ ದೊಡ್ಡ ಆಕ್ಸಿಡೆಂಟ್ ಆಗಿ ಗಾಡಿ ನಜ್ಜುಗುಜ್ಜಾಗಿರೋರು ಅವ್ರಿಗೇನು ಒಂದು ಚೂರು ತೊಂದರೆ ಆಗದೆ ಮನೆಗೆ ಬಂದಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ? ಅಪ್ಪಾಜಿ ಅವರ ಕೃಪಾಶೀರ್ವಾದದಿಂದ ಮಾತ್ರ ಸಾಧ್ಯ ಆಗೋಕ್ಕಾಯಿತು. ಇದನ್ನು ನಾವು ನೋಡ್ತಾನೆ ಇದ್ದೀವಿ. ಇದೆಲ್ಲ ಯಾವುದೇ ಕಟ್ಟುಕತೆನೂ ಅಲ್ಲ, ಹೇಳಬೇಕು ಅಂತಲೂ ಹೇಳ್ತಾ ಇಲ್ಲ. ನಮಗೆಲ್ಲ ಗೊತ್ತು, ನಾವೆಲ್ಲ ಅನುಭವಿಸ್ತಾ ಇದ್ದೀವಿ, ಅದರಲ್ಲೇ ನಾವು ಇದ್ದೀವಿ. ಹೌದು ಅಪ್ಪ, ಹಗಲು ಇರುಳು ನೀವೇ ನಮ್ಮನ್ನು ಕಾಯಬೇಕು ಅಪ್ಪ. ನೀವೇ ನಮಗೆ ಜಗನ್ಮಾತೆಯ ರೂಪದಲ್ಲಿ ಬಂದಿದ್ದೀರಾ ಅಪ್ಪ. ಈ ಮಾಯಾ ಪ್ರಪಂಚದಲ್ಲಿ ನಾವು ಮುಳುಗಿ ಹೋಗ್ತಾ ಇದ್ದೀವಿ. ನಮ್ಮನ್ನು ಕೈ ಎತ್ತು ಹಿಡಿದು ನಿಲ್ಲಿಸ್ಬೇಕಾಗಿರೋದು ನೀವೇ ಅಪ್ಪ. ಇಂತಹ ಜಗನ್ಮಾತೆ ಯಾವ ರೂಪದಲ್ಲಿ ಬಂದು ನೆಲೆಸ್ತಾಳೋ ಗೊತ್ತಿಲ್ಲ. ನಮ್ಮ ಮನೆಗೆಲ್ಲ ಶ್ರೀಚಕ್ರ ನಿಲೆಯ ರೂಪದಲ್ಲಿ ಬಂದು ನೆಲೆಸಿದ್ದಾಳೆ ಅಪ್ಪ. ನಾನು ಸಹ ಡಿಸೆಂಬರ್ 25 ಭೂನಮನ ಕಾರ್ಯಕ್ರಮದಲ್ಲಿ ಟಿ ನರಸೀಪುರಲ್ಲಿ ಬಂದು ನಮ್ಮ ಗ್ರಂಥವನ್ನು ನಮ್ಮ ಮನೆಗೆ ಕರ್ಕೊಂಡು ಬಂದೆಪ್ಪ. ಜಗನ್ಮಾತೆಯನ್ನು ಈ ರೂಪದಲ್ಲಿ ನಾನು ಸಹ ನಮ್ಮ ಮನೆಗೆ ಕರ್ಕೊಂಡು ಬಂದೆಪ್ಪ. ತುಂಬ ಸಂತೋಷವಾಗಿದ್ದೀನಪ್ಪ. ನನಗೆ ಪ್ರತಿದಿನ ಪ್ರತಿ ಕ್ಷಣ ಜಗನ್ಮಾತೆ ಜೊತೆಯಲ್ಲೇ ಇರಬೇಕು, ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು, ಇನ್ನೂ ಹೆಚ್ಚು ಓದಬೇಕು ಅನ್ನಿಸ್ತಾ ಇರುತ್ತೆ ಅಪ್ಪ. ಈ ಜಗನ್ಮಾತೆಯನ್ನು ಹೇಗೆ ವರ್ಣಿಸೋದು ಅನ್ನೋದೇ ಅಂತಲೇ ಗೊತ್ತಿಲ್ಲ ಅಪ್ಪ. ಪ್ರತಿಯೊಂದು ಪುಟದಲ್ಲೂ ಪ್ರತಿಯೊಂದು ಇದರಲ್ಲೂ ಸಹ ತುಂಬ ಉನ್ನತವಾಗಿ ಮೂಡಿ ಬಂದಿದೆ ಅಪ್ಪ. ಈ ಥರ ನಮ್ಗೆ ಅನ್ನಿಸ್ಬೋದು, ಲಲಿತಾ ಸಹಸ್ರನಾಮದ ಅನೇಕ ಗ್ರಂಥಗಳಿದೆ, ಇದರಲ್ಲೇನು ಸ್ಪೆಷಾಲಿಟಿ? ಹೇಳಿದ್ನಲ್ಲ, ಯಾರು ತಿಂತಾರೋ ಅವ್ರಿಗೆ ಗೊತ್ತು ಅದರ ರುಚಿ ಅಂತ. ಅದನ್ನು ಯಾರು ನೋಡ್ತಾರೆ, ಯಾರು ಅನುಭವಿಸ್ತಾರೆ, ಅದನ್ನು ಕೈಯಲ್ಲಿ ಮುಟ್ಟಿದ್ರೂ ಸಹ ಒಂದು ರೋಮಾಂಚನವಾಗುವಷ್ಟು ಶಕ್ತಿಯುತವಾಗಿದೆ. ಒಂದೊಂದು ಅಕ್ಷರ, ಒಂದೊಂದು ಪುಟಗಳಲ್ಲೂ ಸಹ ಅಪ್ಪಾಜಿ ಶಕ್ತಿಯನ್ನು ತುಂಬಿಕೊಟ್ಟಿದ್ದಾರೆ. ಅಪ್ಪಾಜಿ ಶಕ್ತಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಮಗೆ ಮೊದಲಿಂದನೂ ಗೊತ್ತಾಗಿದೆ. ಹರಿದ್ರಾಮೃತದ ರೂಪದಲ್ಲಿ, ಮಂತ್ರಾಕ್ಷತೆಯ ರೂಪದಲ್ಲಿ, ಶ್ರೀಚಕ್ರದ ರೂಪದಲ್ಲಿ, ಎಷ್ಟು ರೂಪದಲ್ಲಿ ಅಪ್ಪ ನಮ್ಮ ಮನೆಗೆ ಬಂದಿದ್ದಾರೆ ಅಲ್ವಾ? ಅದೆಲ್ಲ ತಗೊಂಡು ಅದರ ಅನುಭವಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಈಗ ಶ್ರೀಚಕ್ರ ರೂಪದಲ್ಲಿ ನಮ್ಮ ಅಪ್ಪ ಶ್ರೀಚಕ್ರ ನಿಲಯೆಯಾಗಿ ಬಂದಿದ್ದಾರೆ. ಈ ಒಂದು ಗ್ರಂಥವನ್ನು ತಗೊಂಡು ಬಂದಮೇಲೆ ನನಗೂ ತುಂಬ ಅನುಕೂಲಗಳಾಗಿದೆ. ಮನಗಳಲ್ಲಿ ತುಂಬ ಶಾಂತಿ, ನೆಮ್ಮದಿ, ಸೌಖ್ಯ ತುಂಬಿದೆ ಅಪ್ಪ. ಮತ್ತು ಸಾಧನೆ ಮಾಡಬೇಕು ಅನ್ನುವಂತಹ ತೀವ್ರವಾದ ಬಯಕೆ ಬಂದಿದೆ ಅಪ್ಪ. ಮನುಷ್ಯ ಜನ್ಮಕ್ಕೆ ಅದೇ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ಅಪ್ಪ. ಸಾಧನೆ ಮಾಡಿ ಆ ಜಗನ್ಮಾತೆಯ ಪದತಲಗಳಲ್ಲಿ ಸೇರ್ಕೋಬೇಕು ಅಪ್ಪ, ಅಷ್ಟೇ. ಮತ್ತು ಇದೊಂದು ಬರೀ ಗ್ರಂಥ ಅಲ್ಲ, ನೀವು ಕೊಟ್ಟಿರುವಂತಹ ಅತ್ಯಮೂಲ್ಯವಾದ ಕೊಡುಗೆ ಅಪ್ಪ, ಅತ್ಯಮೂಲ್ಯವಾದ ಕೊಡುಗೆ. ಇದನ್ನು ತುಂಬ ಜಾಗರೂಕತೆಯಿಂದ ಕಾಪಾಡಿಕೊಂಡು ಇದೊಂದು ಅಸೆಟ್ ಥರ ದೊಡ್ಡ ಆಸ್ತಿ ಅಪ್ಪ. ನಮ್ಮ ಮುಂದಿನ ಮಕ್ಕಳಿಗೂ ನಾವು ಕೊಡಬಹುದಾದಂತಹ ಒಂದು ಆಸ್ತಿ ಅಪ್ಪ. ಧನ್ಯವಾದಗಳು ಅಪ್ಪ. ಜೈ ಶ್ರೀ ಮಾತಾ ಅಪ್ಪ. ಮತ್ತು ಇಲ್ಲಿ ನಮಗೆಲ್ಲ ಇನ್ನೂ ತುಂಬ ಅನೇಕ ಅನುಭವಗಳಾಗಿದೆ. ಅಪ್ಪಂಗೆ ಹೇಳ್ಕೋಬೇಕು, ನನಗೇನಾಯಿತು, ಜಗನ್ಮಾತೆ ನಮ್ಮ ಮನೆಗೆ ಬಂದ ಮೇಲೆ ಏನಾಯಿತು, ನಾನು ಅಪ್ಪಾಜಿ ಗ್ರೂಪಿಗೆ ಸೇರಿದ ಮೇಲೆ ಏನಾಯಿತು, ನನಗೆ ಎಷ್ಟು ಒಳ್ಳೆಯದಾಗಿದೆ, ಇದನ್ನೆಲ್ಲ ನಾವು ಅಪ್ಪಂಗೆ ಹೇಳ್ಕೋಬೇಕು ಅನ್ನೋ ಆಸೆ ಎಲ್ಲರಿಗೂ ಇದೆ. ನನ್ನೆಲ್ಲ ಸೋದರ ಸಹೋದರಿಯರಿಗೂ ಇದೆ, ನಂಗೆ ಗೊತ್ತು. ಅದಕ್ಕೆ ಅಪ್ಪ
ನಮಗಿಂದೊಂದು ಒಳ್ಳೆ ಸದವಕಾಶವನ್ನು ಕೊಟ್ಟಿದ್ದಾರೆ. ಈ ಒಂದು ಸಂವತ್ಸರವನ್ನೇ ಶ್ರೀಚಕ್ರ ನಿಲಯ ವರ್ಷ ಅಂತ ಅಪ್ಪ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ನಮ್ಮಲ್ಲಿ ತುಂಬ ಜನ ಈಗಾಗಲೇ ನಾವು ಗ್ರೂಪಲ್ಲಿ ಹೇಳಿದ್ವಿ, ನೀವು ಸಹ ನಿಮ್ಮ ಅನುಭವಗಳನ್ನು ಹೇಳ್ಕೊಳ್ಳಿ ಅಂತ. ಹಾಗೆ ತುಂಬ ಜನ ಕಳಿಸಿದ್ದೀರಾ. ನಿಮ್ಮೆಲ್ಲರ ಅನುಭವಗಳನ್ನು ಅಪ್ಪಾಜಿಗೆ ತಲುಪಿಸಲಾಗಿದೆ. ಅದರಲ್ಲಿ ಕೆಲವೊಂದು ನೋಡೋಣ. ಎಲ್ಲವನ್ನು ನೋಡೋಕ್ಕಾಗಲ್ಲ ಅಲ್ವಾ? ಎಷ್ಟು ಸಾಧ್ಯವೋ ಅಷ್ಟನ್ನು ಎಲ್ಲರಿಗೂ ತೋರಿಸ್ಬೇಕು, ಎಲ್ಲರಿಗೂ ಅದರ ಅನುಭವ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಮೊಟ್ಟ ಮೊದಲಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿರುವಂತಹ ಚಿಕ್ಕಮಗಳೂರಿನ ಜೀವಂತ ಲಲಿತೆಯಾಗಿರುವಂತಹ ಸಂಧ್ಯಾ ವಿಕ್ರಮ್, ಸಂಧ್ಯಾದೇವಿಯಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅವರ ಮಾತುಗಳನ್ನು ಕೇಳೋಣ. ಜೈ ಶ್ರೀಮಾತಾ. ನಾನು ಸಂಧ್ಯಾದೇವಿ ಚಿಕ್ಕಮಗಳೂರಿಂದ ಮಾತಾಡ್ತಾ ಇದ್ದೀನಿ. ನಾನು ಅಪ್ಪಾಜಿಯವರ ಕಲಿಕಾ ವರ್ಗದಲ್ಲಿ ಸೆಪ್ಟೆಂಬರ್ 2020ರಿಂದ ಇದ್ದೀನಿ. ನಾನಿರೋ ಗ್ರೂಪಿನ ಹೆಸರು ಶ್ರೀ ನಿರೀಶ್ವರ. ಆವಾಗಿಂದ ಈ ಸುಂದರವಾದ ಭಕ್ತಿ ಮಾರ್ಗದಲ್ಲಿ ಅಪ್ಪನ ಜೊತೆ ಪ್ರಯಾಣ ಶುರುವಾಯಿತು. ಕೇವಲ ಲಲಿತಾ ಸಹಸ್ರನಾಮ ಕಲಿಯೋದಕ್ಕೆ ಅಂತ ಜಾಯಿನ್ ಆಗಿದ್ದೆ ಅಷ್ಟೇ. ಆದರೆ ಗೊತ್ತಿರಲಿಲ್ಲ ಅಪ್ಪ ನನ್ನನ್ನು ಭಗವಂತನ ಕಡೆ ಇಷ್ಟು ಸುಂದರವಾಗಿ ಕರ್ಕೊಂಡು ಹೋಗ್ತಾರೆ, ಹಂತವಾಗಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗಿರಲಿಲ್ಲ. ಬಹಳ ಆನಂದವಾಗುತ್ತೆ ಅಪ್ಪಾಜಿಯವರ ಕಲಿಕಾ ವರ್ಗದಲ್ಲಿತ್ತು. ಈ ವರ್ಷ ಅಪ್ಪ ಶ್ರೀಚಕ್ರ ನಿಲಯ ಗ್ರಂಥ ವರ್ಷ ಅಂತ ಹೇಳಿದಾರಲ್ವಾ. ಅಪ್ಪ ಈ ಗ್ರಂಥನ ತಮ್ಮೆಲ್ಲ ಮಕ್ಕಳಿಗೋಸ್ಕರ ಮಾಡಿರೋದು ಒಂದು ತಪಸ್ಸಿನ ಥರ ಮಾಡಿದಾರಪ್ಪ. ಅವರು ತಮ್ಮ ಮಕ್ಕಳಿಗೋಸ್ಕರ ಮಾಡಿರೋ ಒಂದು ಸಾಧನೆನೇ ಅಂತ ಹೇಳ್ಬೋದು. ಅಪ್ಪ ಅವರ ಅಪಾರವಾದ ಪ್ರೀತಿ ಮತ್ತು ಶಕ್ತಿನ ತುಂಬಿ ಪ್ರತಿಯೊಂದು ಮನೆಗೂ ಶ್ರೀಚಕ್ರ ನಿಲಯ ಗ್ರಂಥ ರೂಪದಲ್ಲಿ ಅಮ್ಮನ ಕಳಿಸ್ಕೊಟ್ಟಿದ್ದಾರೆ. ಅಮ್ಮ ಮನೆಗೆ ಬಂದಮೇಲೆ ಬಹಳ ವ್ಯತ್ಯಾಸಗಳಾಗಿದೆ. ಏನಂದರೆ ಅಮ್ಮನೇ ಎಲ್ಲ ನೋಡ್ಕೊಳ್ತಾಳೆ ಅನ್ನೋದೊಂದು ಭರವಸೆ ಬಂದುಬಿಟ್ಟಿದೆ. ಎಷ್ಟೊಂದು ಕೆಲಸಗಳು ಆಗದೇ ಇರೋ ಕೆಲಸಗಳು ಅಷ್ಟೇ ಭಾಳ ಸರಳವಾಗಿ ಹೋಗ್ತಾ ಇದೆ. ಎಷ್ಟೋ ವರ್ಷಗಳಿಂದ ಆಗದೇ ಇರೋ ಕೆಲಸಗಳು ಭಾಳ ಸರಳವಾಗಿ ಆಗ್ತಾ ಇದೆ. ಆಮೇಲೆ ಆರೋಗ್ಯ ಸುಧಾರಣೆ, ಎಲ್ಲರಿಗೂ ಆರೋಗ್ಯ ಸುಧಾರಣೆನೂ ಚೆನ್ನಾಗಾಗಿದೆ. ಅಪ್ಪ ಬಂದು ಚಿಕ್ಕಮಗಳೂರಲ್ಲಿ ಒಂದು ಸತ್ಸಂಗ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಅಂದರೆ ಆಲ್ಮೋಸ್ಟ್ 2 ವರ್ಷದಿಂದ ಮನಸ್ಸಲ್ಲಿ ಕೋರಿಕೆ ಇತ್ತು. ಅಮ್ಮ ಬಂದಮೇಲೆ ಅಮ್ಮನ ಪ್ರಾರ್ಥಿಸ್ಕೊಂಡೆ, ಅಮ್ಮ ಅಪ್ಪನ ರೂಪದಲ್ಲಿ ಬಾ ಅಮ್ಮ ಮನೆಗೆ ಅಂತ. ಆವಾಗ ಡಿಸೆಂಬರಲ್ಲಿ ಅಮ್ಮ ಮನೆಗೆ ಬಂದಿದ್ದು ಗ್ರಂಥ ರೂಪದಲ್ಲಿ. ಫೆಬ್ರವರಿಯಲ್ಲಿ ಅಪ್ಪ ಆಯಿತು ಮಗಳೇ ಬರ್ತೀನಿ ಚಿಕ್ಕಮಗಳೂರಿಗೆ ಸತ್ಸಂಗ ಮಾಡುವಂತೆ ಅಂತ ಆಶೀರ್ವಾದ ಮಾಡಿದರು. ಅಪ್ಪ ಬಂದು ಇಲ್ಲೆಲ್ಲರಿಗೂ ಆಶೀರ್ವಾದ ಮಾಡಿ ತುಂಬ ಚೆನ್ನಾಗಿ ಸತ್ಸಂಗ ನಡೆಸ್ಕೊಟ್ರು. ಅದೊಂದೇ ಅಲ್ಲ, ನಾವು ಹೊನ್ನಮ್ಮನ ಹಳ್ಳದಲ್ಲಿ ಒಂದು ಪುಟ್ಟ ದೇವಸ್ಥಾನ ಕಟ್ಟಿದ್ವಿ ಹೊನ್ನಮ್ಮ ದೇವಿಗೆ. ಅಲ್ಲಿ ಅಪ್ಪ ಬರಬೇಕು, ಎಲ್ಲರಿಗೂ ಆಶೀರ್ವಾದ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು. ಅಂದರೆ ಅಪ್ಪ ಅದಕ್ಕೋಸ್ಕರ ಚಿಕ್ಕಮಗಳೂರಿಗೆ ಬರ್ತಾರಾ ಅನ್ನೋದೊಂದು ಮನಸ್ಸಲ್ಲಿತ್ತು. ಸೊ ಅಪ್ಪ ಸತ್ಸಂಗಕ್ಕೆ ಬಂದಾಗ ಅಪ್ಪನ ಕೇಳ್ಕೊಂಡೆ, ಅಪ್ಪ ಬನ್ನಿ ಅಪ್ಪ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದಿದ ತಕ್ಷಣ ಅಪ್ಪ ಬಾ ಮಗಳೇ ಹೋಗೋಣ ಅಂತ ಅಂದರು. ಅಲ್ಲಿ ಬಂದು ಅಪ್ಪ ಬರ್ತಾರೆ ಅಂತಲೂ ಗೊತ್ತಿರಲಿಲ್ಲ. ಅಂದರೆ ಒಂದು ಚಿಕ್ಕ ನೋಟಿಸಲ್ಲೇ ಪಾಪ ಹಳ್ಳಿಯವರೆಲ್ಲರೂ ಬಂದು ಅಪ್ಪನ ಎಷ್ಟೊಂದು ಪ್ರೀತಿಯಿಂದ ಕರೆಸ್ಕೊಂಡು ಎಲ್ಲರೂ ಅಪ್ಪನ ಆಶೀರ್ವಾದ ಪಡೆದ್ರು. ಭಾಳ ಸಂತೋಷ ಆಯಿತು. ಅದೊಂದೇ ಅಲ್ಲ, ಅಪ್ಪ ಬಂದು ಅಲ್ಲಿ ಅಮ್ಮನವರ ಶಕ್ತಿನ ಕೂಡ ಇನ್ನೂ ಜಾಗೃತಗೊಳಿಸಿ ಹೋದಂಗೆ ಅನಿಸ್ತು. ಈಗ ಅಲ್ಲಿ ಬಂದವ್ರಿಗೆಲ್ಲ ಒಳ್ಳೆ ಆಶೀರ್ವಾದ ಸಿಗುತ್ತೆ ಅನ್ನೋದು ಒಂದು ಭಾಳ ಸಂತೋಷ ಆಯಿತು. ಅಮ್ಮ ಮನೆಗೆ ಬಂದಿರುವಾಗಿಂದ ಏನೋ ಒಂದು ನೆಮ್ಮದಿ, ಏನೋ ಒಂದು ಆನಂದ, ಏನೋ ಒಂದು ಸಂತೋಷ. ಅದೊಂದೇ ಅಲ್ಲ, ಅಪ್ಪ ತೋರಿಸ್ಕೊಟ್ಟಿರೋ ಈ ದಾರಿಯಲ್ಲಿ ಇನ್ನೂ ಚೆನ್ನಾಗಿ ಮುಂದುವರಿಬೇಕು ಅನ್ನೋದೊಂದು ಶಕ್ತಿ ಹಿಂದೆಯಿಂದ ತಳ್ತಾ ಇದೆ. ಇವಾಗ ಇನ್ನೂ ಆ ಭಗವಂತನ ಕಡೆ ಪ್ರೀತಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಅಪ್ಪ ತೋರಿಸ್ಕೊಟ್ಟಿರೋ ಮಾರ್ಗದಲ್ಲಿ ನಡೆಯೋಕ್ಕೆ ಅಮ್ಮ ಅವಳ ಪೂರ್ಣ ಆಶೀರ್ವಾದ ಕೊಟ್ಟಂಗೆ ಅನಿಸ್ತಾ ಇದೆ. ಜೈ ಶ್ರೀಮಾತಾ. ನಮ್ಮ ಜೀವಂತ ಲಲಿತೆಯಾಗಿರುವಂತಹ ಸಂಧ್ಯಾದೇವಿ ಹೇಳಿದ ಅನುಭವಗಳನ್ನು ಕೇಳಿದ್ವಿ ಅಲ್ವಾ. ಈಗ ಇವರು ಮೈಸೂರಿನವರು ಮಧು ಅಂತ. ಇವರು ತಮ್ಮ ಅನುಭವಗಳನ್ನು ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ. ಇದನ್ನು ಸಹ ಕೇಳೋಣವಾ? ಜೈ ಶ್ರೀಮಾತಾ. ಜೈ ಶ್ರೀಮಾತಾ ಅಪ್ಪ. ಓಂ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ಮನೆಗೆ ಗ್ರಂಥ ಬರಲಿ ಅಂತ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ ಮಾಡ್ಕೊಳ್ತಿದ್ದೆ. ಅಪ್ಪ ಅಮ್ಮ ನನ್ನ ಮನೆಗೆ ಬಾರಮ್ಮ, ಅಮ್ಮ ನಮ್ಮ ಮನೆಗೆ ಬಮ್ಮ, ನನ್ನ ಮನೆಗೆ ಬಂದು ನಿಲ್ಲಿಸು ಅಂತ ದಿನ ಪ್ರಾರ್ಥನೆ ಮಾಡ್ಕೊಳ್ತಿದ್ದೆ ಅಮ್ಮ. ಆಮೇಲೆ ಅಮ್ಮ ನನ್ನ ಪ್ರಾರ್ಥನೆಯನ್ನ ಕೇಳಿಸ್ಕೊಂಡು ನಮ್ಮ ಮನೆಗೆ ಬಂದರು ಅಮ್ಮ. ಅಪ್ಪ ನಮ್ಮ ಮನೆಗೆ ಗ್ರಂಥ ಬಂದಮೇಲೆ ತುಂಬ ತುಂಬ ಒಳ್ಳೆಯದಾಗಿದೆ ಅಪ್ಪ. ಮೊದಲನೇದೇ ಆಗಿ ನಮ್ಮ ಮನೇಲಿ ಇರೋ ಅಂಥ ಹಸು ಗರ್ಭ ಧರಿಸಲ್ಲ, ಇದನ್ನ ಕಟ್ ಮಾಡೋರು ಕೊಟ್ಬಿಡಿ ಅಂತ ಹೇಳಿದ್ರು ಅಪ್ಪ.
ಆದರೆ ನಮ್ಮ ಮನೇಲಿ ಇದು ನಮ್ಮ ಮನೆಗೆ ಬಂದಿರೋ ಅದು ದುರ್ಗಿ ಅಂತ ಹೆಸರಿಟ್ಟಿದ್ವಿಪ್ಪ ಹಸುಗೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಕಟ್ ಮಾಡೋರಿಗೆ ಕೊಡಲ್ಲ, ಇದು ನಮ್ಮ ಮನೇಲೇ ಇರಲಿ ಅಂತ ಅಂದ್ಬಿಟ್ಟು ನಾವೇ ಇಟ್ಕೊಂಡಿದ್ವಿಪ್ಪ. ಅದು ಭಾಗ್ಯಮ್ಮನವರ ಸ್ಮರಣೆಯಿಂದ ಅವರು ಹೇಗೆ ನಡೆಸ್ತಿದ್ರು ಅದೇ ಥರ ನಾವೂನುವೆ ಹಸುಗೆ ಹರಿದ್ರಾಮೃತನ ಹುಲ್ಲಿನ ಜೊತೆ ಕೊಟ್ಟು ಗರ್ಭಕ್ಕೆಲ್ಲ ಹಚ್ಚಿದಾಗ ಅದು ಗರ್ಭ ನಿಂತು ಈ ಗ್ರಂಥ ಬಂದಮೇಲೆ ಅದು ನಮ್ಮ ಮನೆಗೆ ಕರು ಹಾಕಿ ಇವಾಗ ನಮಗೆಲ್ಲ ಸಮೃದ್ಧಿಯಾಗಿ ನಮ್ಮ ಮನೆಗೆಲ್ಲ ಹಾಲು ಕೊಡ್ತಾ ಇದೆ ಅಪ್ಪ. ಮತ್ತು ನಮ್ಮ ಮನೆಯವ್ರಿಗೆ ಪ್ರಮೋಷನ್ ಆಯಿತು ಅಪ್ಪ. ಇದೆಲ್ಲ ನಮ್ಮನ ಲೀಲೆ ಕಣಪ್ಪ, ನಮಗೆ ನಮ್ಮದೇನೂ ಇಲ್ಲಪ್ಪ ಇದರಲ್ಲಿ. ಮತ್ತು ನನ್ನ ತಮ್ಮನ ಹೆಂಡತಿ ಗ್ರಂಥ ಬಂದಮೇಲೆ ಅವರು ಗರ್ಭ ಧರಿಸಿದ್ದು ಅಪ್ಪ. ಇದೆಲ್ಲ ನಿಮ್ಮ ಕೃಪಾಶೀರ್ವಾದ ಅಪ್ಪ, ಇನ್ನೇನೂ ಇಲ್ಲ ಅಪ್ಪ. ನಾನು ಇಷ್ಟು ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ಅಪ್ಪ, ಸಂತೋಷವಾಗುತ್ತೆ ಅಪ್ಪ ಇದು ಹೇಳೋದಕ್ಕೆ. ಮಧು ಅವರ ಮಾತುಗಳನ್ನು ಕೇಳಿದ್ವಿ, ಅವರ ಅನುಭವದ ನುಡಿಗಳನ್ನು ಕೇಳಿದ್ವಿ. ಒಂದು ಮೂಕ ಪ್ರಾಣಿಯಾದಂತಹ ಹಸುವಿಗೆ ಸಹ ಜಗನ್ಮಾತೆಯ ಆಶೀರ್ವಾದ ಯಾವ ಥರ ಆಯಿತು ಅನ್ನೋದನ್ನು ನಾವು ನೋಡಿದ್ವಿ. ಈಗ ಇವರು ಸುನೀತಾ ಬೆಂಗಳೂರಿನವರು, ಇವರ ಅನುಭವಗಳನ್ನು ಸಹ ಕೇಳೋಣ. ಜೈ ಶ್ರೀಮಾತಾ. ಯಾವ ರೂಪದಿ ಬಂದು ನಿಲುವೆಯೋ, ಯಾವ ರೂಪದಿ ಬಂದು ನಿಲುವೆಯೋ, ಯಾರು ಅರಿಯಬಲ್ಲರೋ, ಜೀವಿಗಳ ನೀ ಪೊರೆವ ಪರಿಯನು ಯಾರು ತಿಳಿಯಬಲ್ಲರೋ, ಯಾರು ಅರಿಯಬಲ್ಲರೋ. ಯಾವ ರೂಪದಿ ಬಂದು ನಿಲುವೆಯೋ, ಯಾವ ರೂಪದಿ ಬಂದು ನಿಲುವೆಯೋ, ಯಾರು ಅರಿಯಬಲ್ಲರೋ, ಜೀವಿಗಳ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜೈ ಶ್ರೀಮಾತಾ, ಜೈ ಜೈ ಶ್ರೀಮಾತಾ. ನನ್ನ ಹೆಸರು ಸುನೀತಾ ಮುರಳೀಧರ್, ಬೆಂಗಳೂರು ಬನ್ನೇರುಘಟ್ಟ ಹುಳಿಮಾವು. ನಾನು ದುರ್ಗಾ ಮಾತಾ ಗ್ರೂಪ್ನಲ್ಲಿ ಜಾಯ್ನ್ ಆಗಿದ್ದೀನಿ 5 ವರ್ಷದಿಂದ. ನನಗೆ 5 ವರ್ಷದಿಂದ ಸಾಕಷ್ಟು ಅನುಭವ ಆಗಿದೆ. ನನ್ನಪ್ಪನ ಕೃಪಾ ಆಶೀರ್ವಾದದಿಂದ ಹೇಗೇಗೋ ಹೋಗ್ತಿದ್ದ ಜೀವನ ಈಗ ಸರಿಯಾದ ಮಾರ್ಗದಲ್ಲಿ ನನ್ನಪ್ಪ ನನ್ನ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಜೀವನ ಚೆನ್ನಾಗಿರಬೇಕು ಅನ್ನೋದಕ್ಕಾಗಿ ನನ್ನಪ್ಪ ತಾಯಿ ಜಗನ್ಮಾತೆ ಶ್ರೀಚಕ್ರ ನಿಲೆಗೆ ಗ್ರಂಥದ ರೂಪದಲ್ಲಿ ನನ್ನ ಮನೆಗೆ ಜಗನ್ಮಾತೆಯನ್ನೇ ಕಳಿಸ್ಕೊಟ್ಟಿದ್ದಾರೆ. ಶ್ರೀಚಕ್ರ ಗ್ರಂಥ ನನ್ನ ಮನೆಗೆ ಬಂದ ಮೇಲೆ ಇಷ್ಟು ಒಂದು ದೊಡ್ಡ ಅನುಭವ ಆಗಿದೆ. ನಮ್ಮ ಯಜಮಾನರು ಮುಂಚೆ ಎಲ್ಲ ಅವರೇನು ಪೂಜೆ ಪುನಸ್ಕಾರದಲ್ಲೆಲ್ಲ ಅವರು ಆಸಕ್ತಿ ಇಲ್ಲ, ಅವರೇನು ಕಾಯಕವೇ ಕೈಲಾಸ ಅನ್ನೋ ಮನೋಭಾವ ಅವ್ರದ್ದು. ನಾನು ಪೂಜೆ ಮಾಡಬೇಕಾದ್ರೂ ಮನೆಗೆ ಪೂಜೆ ಎಲ್ಲ ಮಾಡೋದ್ರಿಂದ ಒಂದು ಪಾಸಿಟಿವಿಟಿ ಬರುತ್ತಲ್ವ, ನಾವು ಪೂಜೆ ಮಾಡಲೇಬೇಕು. ಮನೇಲಿ ಹೆಣ್ಮಕ್ಳು ಮಾಡಬೇಕಾದ್ರೆ ತುಂಬ ಯಾವಾಗಲೂ ದೇವ್ರ ಮನೇಲೇ ಇರ್ತೀಯಾ, ಭಜನೆ ಮಾಡ್ತಾನೆ ಇರ್ತೀಯಾ ಅಂತ ಬೈತಿದ್ರು ನನ್ನನ್ನು, ತುಂಬ ರಿಸ್ಟ್ರಿಕ್ಷನ್ ಮಾಡ್ತಿದ್ರು ಪೂಜೆ ವಿಚಾರದಲ್ಲಿ. ಈಗಾಗೆಲ್ಲ ಏನೂ ಮಾಡಲ್ಲ. ಗ್ರಂಥ ಅಧ್ಯಯನ ಮಾಡಬೇಕಾದ್ರೂ ಕೇಳಿಸ್ಕೊತಾರೆ. ಅದೊಂದು ದೊಡ್ಡ ಅನುಭವ ಆಗಿದೆ. ಆಮೇಲೆ ಅವ್ರಿಗೆ 14 ವರ್ಷದಿಂದ ಸೋರಿಸಿಸ್ ಇದೆ. ಸೋರಿಸಿಸ್ಸು ಗುಣಪಡಿಸೋದಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಟ್ಟರು, ಆದರೂ ಅದು ಏನೂ ಆಗಲಿಲ್ಲ. ಪ್ರಯತ್ನ ಏನೂ ಫಲ ಕೊಡಲಿಲ್ಲ. ಈಗ ನಾನು ಕರಿತಾ ಇದ್ದೀನಿ, ಬನ್ನಿ ನನ್ನಪ್ಪನ ಆಶೀರ್ವಾದ ತೊಗೊಳ್ಳಿ ಅಂತ. ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಪ್ರಯತ್ನ ಆಗಲಿಲ್ಲ, ನಿಮ್ಮಪ್ಪನ ಕೈಲಾಗುತ್ತಾ ಅನ್ನೋಂಥ ಮನೋಭಾವ ಅವ್ರದ್ದು. ಖಂಡಿತ ಆಗುತ್ತೆ ಬನ್ನಿ ಅಂತಂದರೆ ಅವ್ರು ಬರಲ್ಲ. ಅವ್ರಿಗೊಂಥರ ಹೀಗೋ ಅದು ಅವರಿಗೆ. ಅಪ್ಪ ಕೊಟ್ಟಂಥ ಪ್ರಸಾದ ಹರಿದ್ರಾಮೃತ ಅದೆಲ್ಲ ಕೊಡ್ತೀನಿ ಅವ್ರಿಗೆ, ಆದರೆ ಕ್ರಮಬದ್ಧವಾಗಿ ಅವರು ಅದನ್ನೆಲ್ಲ ಬಳಸೋದಿಲ್ಲ. ಹಾಗಾಗಿ ನನ್ನಪ್ಪನ ಆಶೀರ್ವಾದದಿಂದ, ತಾಯಿ ಕೃಪೆಯಿಂದ ಅದರ ತಾಪ ಕಡಿಮೆ ಇದೆ. ನನ್ನಪ್ಪ ಹೇಳ್ತಾಯಿದ್ರು, ವಿದೇಶಗಳಿಂದ ದುರ್ಗಾ ಸಂಸ್ಥಾನಕ್ಕೆ ಕ್ಯೂವಲ್ಲಿ ನಿಂತ್ಕೋತಾರೆ ಪ್ರಸಾದಕ್ಕೆ ಅಂತ. ಪ್ರಸಾದ ಬರೀ ಹೊಟ್ಟೆ ತುಂಬಿಸೋ ಪ್ರಸಾದ ಆಗಲ್ಲ, ಆರೋಗ್ಯಕರವಾದ ಪ್ರಸಾದ ಆಗುತ್ತೆ ಅಂತ ಆವತ್ತಿಂದ ನಾನು ಬೇಡ್ಕೋತಾ ಇದ್ದೆ, ಪ್ರಾರ್ಥನೆ ಮಾಡ್ಕೋತಿದ್ದೆ. ಅಪ್ಪ ಹೇಳಿದರೆ, ಗ್ರಂಥ ಅಧ್ಯಯನ ಮಾಡ್ತಾ ಮಾಡ್ತಾ ನಿನ್ನ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳಾಗುತ್ತೆ ಅಂತ. ಖಂಡಿತವಾಗ್ಲೂ ಸತ್ಯವಾಗಿದೆ ಅಪ್ಪ. ಗ್ರಂಥ ಅಧ್ಯಯನ ಮಾಡ್ತಾ ಮಾಡ್ತಾ ಇಷ್ಟೊಂದು ಬದಲಾವಣೆ ಆಗಿದೆ. ನಮ್ಮ ಯಜಮಾನರು ಅಲ್ಲಿ ದುರ್ಗಾ ಸಂಸ್ಥಾನಕ್ಕೆ ಬಂದು ಅಲ್ಲಿ ಪ್ರಸಾದ ಊಟ ಮಾಡಿದ್ದಾರೆ. ಅದು ಎಂಥ ದಿನ! ನನ್ನಮ್ಮ ಶ್ರೀ ಗುರುಮಾತಾ ಭಾಗ್ಯಲಕ್ಷ್ಮಿ ಅಮ್ಮನವರ ಪುಣ್ಯ ಸ್ಮರಣೆ ದಿನ ಬಂದು ಅವರು ಪ್ರಸಾದ ಸ್ವೀಕಾರ ಮಾಡಿದ್ದಾರೆ.
ಅವರು ಆ ಒಂದು ಆಶೀರ್ವಾದ, ಅಮ್ಮನ ಆಶೀರ್ವಾದ, ಅಪ್ಪನ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ. ಹೀಗೆ ನನಗೆ ಗ್ರಂಥ ಸಿಕ್ಕಿದ್ದು ಕೂಡ ನನಗೆ ದುರ್ಗಾ ಸಂಸ್ಥಾನದಲ್ಲೇ ಸಿಕ್ಕಿದೆ. ನಾನು ಅಲ್ಲಿ ದುರ್ಗಾ ಸಂಸ್ಥಾನದಲ್ಲೇ ನನಗೆ ನಾನು ಶಕ್ತಿ ದೀಕ್ಷೆ ನನ್ನ ಹೆಸರು ಸೆಲೆಕ್ಟ್ ಆಗಿರಲಿಲ್ಲಪ್ಪ. ಆದರೆ ನಾನು ಅಧ್ಯಯನ ಮಾಡ್ತಿದ್ನಲ್ಲ, ನಾನು ಬೇಡ್ಕೊತಾ ಇದ್ದೆ, ಅಮ್ಮ ನನಗೂ ನನ್ನ ಅಪ್ಪನ ಮಾನಸ ಪುತ್ರಿ ಆಗುವಂಥ ಒಂದು ಇದು ಕರುಣಿಸು ತಾಯಿ, ನನಗೂ ಶಕ್ತಿ ದೀಕ್ಷೆ ಬೇಕು ನನಗೆ ಅಂತ ನಾನು ಬೇಡ್ಕೊತಾ ಇದ್ದೆ ಅಮ್ಮನಲ್ಲಿ. ಆದರೆ ಹೆಸರು ಸೆಲೆಕ್ಟ್ ಆಗಿರಲಿಲ್ಲ. ಆದರೂ ಒಂದು ಅದ್ಭುತ, ನನ್ನಮ್ಮನ ಪುಣ್ಯ ಸ್ಮರಣೆ ದಿನ ನನಗೆ ನನ್ನಪ್ಪ ನನ್ನ ಕೈ ಹಿಡಿದು ಕರೆದು ನನಗೆ ಶಕ್ತಿ ದೀಕ್ಷೆ ಕೊಟ್ಟಿದ್ದಾರೆ. ನಾನೀಗ ನನ್ನಪ್ಪನ ಮಾನಸ ಪುತ್ರಿಯಾಗಿ ಜೀವಂತ ಲಲಿತೆ ಆಗಿದ್ದೀನಿ. ಇದೇ ನನ್ನ ದೊಡ್ಡ ಅನುಭವ. ಎಲ್ಲ ಶ್ರೀಚಕ್ರ ಗ್ರಂಥ ನಿಲಯ, ಶ್ರೀಚಕ್ರ ನಿಲಯ ಗ್ರಂಥದ ಇದೆಲ್ಲ ಮಹತ್ತರ ಮಹಿಮೆ. ಜೈ ಶ್ರೀಮಾತಾ, ಜೈ ಜೈ ಶ್ರೀಮಾತಾ. ಸುನೀತಾ ಅವರ ಮಾತುಗಳ ನಂತರ ಈಗ ನಮ್ಮ ವಾಟ್ಸಪ್ ಗುಂಪಿನಲ್ಲೇ ಒಬ್ಬರಾದಂತಹ ಪೂರ್ಣಿಮಾ, ಇವರು ಸಹ ಬೆಂಗಳೂರಿನವರು. ಇವರ ಅನುಭವಗಳನ್ನು ಇವರ ಮಾತುಗಳಲ್ಲೇ ಕೇಳೋಣ. ಜೈ ಶ್ರೀಮಾತಾ. ಜೈ ಶ್ರೀ ಮಾತಾ ಅಪ್ಪಾಜಿ, ಜೈ ಶ್ರೀ ಮಾತಾ ಸುಪರ್ಣಮ್ಮ. ನನ್ನ ಹೆಸರು ಪೂರ್ಣಿಮಾ ಹರಿಪ್ರಸಾದ್ ಅಂತ ಅಮ್ಮ. ನನ್ನ ಹೆಸರು ಪೂರ್ಣಿಮಾ ಹರಿಪ್ರಸಾದ್ ಅಂತ ಅಮ್ಮ. ನಾನು ಅಮ್ಮ ಲಲಿತಾ ಮಾತಾ ಗ್ರೂಪಲ್ಲಿದ್ದೀನಿ. ನಾನು 2022 ಅಲ್ಲಿ ಗ್ರೂಪಲ್ಲಿ ಜಾಯ್ನ್ ಆಗಿದ್ದೀನಮ್ಮ. ನಾನು ಬೆಂಗಳೂರಿಂದ ಮಾತಾಡ್ತಿದ್ದೀನಮ್ಮ. ನಾವು ತೆಲುಗು ಅವರು. ನನಗೆ ಈ ಗ್ರೂಪಲ್ಲಿ ಜಾಯ್ನ್ ಆಗಿದ್ದಾಗ 2022 ಅಲ್ಲಿ ಕನ್ನಡ ಅಷ್ಟು ಬರ್ತಾ ಇರಲಿಲ್ಲ. ಆ ಗ್ರೂಪಲ್ಲಿ ಬರೋದು ಅಷ್ಟು ಅರ್ಥ ಆಗ್ತಾ ಇರಲಿಲ್ಲ. ಆಮೇಲೆ ಗ್ರೂಪಲ್ಲಿ ಸೇರಿದ ಮೇಲೆ ನಾನು ಇವಾಗ ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ, ಹಂಗೆ ಓದ್ತಾನೂ ಇದ್ದೀನಿ ಅಮ್ಮ. ಲಲಿತಾ ಸಹಸ್ರನಾಮನೂ ಇವಾಗ ನಾನು ಕನ್ನಡದಲ್ಲೇ ನೋಡಿ ಓದ್ತಾ ಇದ್ದೀನಿ. ನಾನು ಅಷ್ಟು ಚೇಂಜ್ ಆಗಿದ್ದೀನಿ. ಆಮೇಲೆ ನಾನು ಮಕ್ಕಳಿಗೋಸ್ಕರ ಈ ಗ್ರೂಪಲ್ಲಿ ಜಾಯ್ನ್ ಆಗಿದ್ದೆ. ನನಗೆ 2023 ನಾನು ಕನ್ಸೀವ್ ಆಗಿ 2024 ಗಂಡು ಮಗು ಹುಟ್ಟಿದ್ದಾನಮ್ಮ. ನಮಗೆ ಮದುವೆ ಆಗಿ ಅವಾಗ 12 ಇಯರ್ಸ್ ಆಗಿತ್ತು. 12 ಇಯರ್ಸ್ಗೆ ನನಗೆ ಗಂಡು ಮಗು ಆಯಿತು ಅಪ್ಪಾಜಿ ಆಶೀರ್ವಾದದಿಂದ. ಆಮೇಲೆ ಗ್ರಂಥದ ಅಮ್ಮ ಶ್ರೀಚಕ್ರ ನಿಲಯ ಬಗ್ಗೆ ಅಂದರೆ, ನನಗೆ ಗ್ರಂಥ ಬಿಡುಗಡೆ ದಿವಸನೇ ಅಮ್ಮ ನಮ್ಮ ಮನೆಗೆ ಬಂದಿದ್ದಾರೆ. ಆರತಿ ಮಾಡಿ ಒಳಗೆ ಕರ್ಕೊಂಡಿದ್ದೀವಿ ಅಮ್ಮನ, ನನ್ನ ಮಗು ಅರ್ಜುನಮ್ಮ. ಗ್ರಂಥದ ಬಿಡುಗಡೆ ದಿವಸನೇ ಅಮ್ಮ ನಮ್ಮ ಮನೆಗೆ ಬಂದಿದ್ದಾರೆ. ಅಮ್ಮ ಬಂದಮೇಲೆ ಏನು ಇವಾಗ ಬದಲಾವಣೆ ಆಗಿದೆ ಅಂದರೆ, ನಮಗೆ ನಾನು ದುರ್ಗಾ ಸಂಸ್ಥಾನಕ್ಕೆ ಅಂತ ಕಾಣಿಕೆ ಕೊಡೋಕ್ಕೆ ಅಂತ ಬೆಂಗಳೂರಲ್ಲೇ ಶ್ವೇತಾ ಚಂದ್ರಶೇಖರ್ ಅಂತ ಅವ್ರ ಮನೆ ಹತ್ರ ಹೋಗಿದ್ವಿ. ಅವಾಗ ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದಾಗ ನನಗೆ ಅನಿಸ್ತು, ನಮಗೆ ಒಂದು ಸ್ವಂತ ಮನೆ ಇದ್ದರೆ ಅಪ್ಪಾಜಿ ನಮ್ಮ ಮನೆಗೆ ಕರಿಬೋದಲ್ಲ, ಅಪ್ಪಾಜಿ ನಮ್ಮ ಮನೆಗೆ ಬರ್ತಾರಲ್ಲ ಅಂತ. ಅವಾಗ ಹಂಗೆ ಅನ್ನಿಸ್ತು. ಆಮೇಲೆ ಡಿಸೆಂಬರಲ್ಲಿ ಅಮ್ಮ ನಮ್ಮ ಮನೆಗೆ ಬಂದಿದ್ದಾರೆ ಬಿಡುಗಡೆ ದಿವಸನೇ. ಆಮೇಲೆ ಇವಾಗ ಮಾರ್ಚಲ್ಲಿ ಬೇರೆ ಊರಲ್ಲಿ ನಮ್ಮ ಒಬ್ಬರ ಅಮ್ಮ ಮೂಲಕ ನಮಗೆ, ನೀವು ಈ ವರ್ಷವೇ 2026 ಈ ವರ್ಷವೇ ನಿಮ್ಮ ಮನೆ ಕಟ್ಟಬೇಕು, ಸ್ವಂತ ಮನೆ, ಆಮೇಲೆ ನೀವು ಕಟ್ಟೋಕ್ಕಾಗಲ್ಲ ಅಂತ ಹೇಳಿದರು. ಇವಾಗ ನಮ್ಮ ಹತ್ರ ದುಡ್ಡೂ ಇರಲಿಲ್ಲ. ಅಮ್ಮ ಹೆಂಗೆ ನಮಗೆ ಪ್ರೇರಣೆ ಮಾಡಿ ಮನೆ ಕಟ್ಟಿಸ್ತಾ ಇದ್ದಾರೆ ಅಂದರೆ, ಅಂದರೆ ಲೋನ್ ಮಾಡಿ ನಾವಿವಾಗ ಸ್ವಂತ ಮನೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೂ ನಾವು ದುರ್ಗಾ ಸಂಸ್ಥಾನ ಹತ್ರ ಬಂದು ಅಮ್ಮನ ಹತ್ರ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ದುರ್ಗಾ ಸಂಸ್ಥಾನ ಹತ್ರ ಅಮ್ಮ ಮಣ್ಣು ತಗೊಂಬಂದಿದ್ದೀವಿ ಮನೆಯಲ್ಲಿಟ್ಟು ಪೂಜೆ ಮಾಡ್ತಿದ್ದೀವಿ. ಅಮ್ಮ ಬಂದಮೇಲೆ ನಮಗೆ ಈ ಥರ ಚೇಂಜಸ್ ಆಗಿದೆ. ಸ್ವಂತ ಮನೆ ಕಟ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಸಂತೋಷ ಆಯಿತು. ಕಟ್ಟಿದ ಮೇಲೇನು ಅಮ್ಮನ್ನೇ ಫಸ್ಟ್ ಮನೆ ಒಳಗಡೆ ಕರ್ಕೊಂಡು ಹೋಗ್ತೀವಿ ಅಮ್ಮ ಗೃಹ ಪ್ರವೇಶಕ್ಕೆ. ಇದು ನಮ್ಮ ಆಸೆ. ಈ ಥರ ಬದಲಾವಣೆ ಆಗಿದೆ. ನನಗಂತೂ ತುಂಬ ತುಂಬ ಸಂತೋಷ ಆಯಿತು. ತುಂಬ ಥ್ಯಾಂಕ್ಸ್ ಅಪ್ಪಾಜಿ, ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು. ನಿಮ್ಮ ಪಾದಗಳಿಗೆ ತಲೆ ಇಟ್ಟು ನಮಸ್ಕಾರ ಮಾಡ್ತಾ ಇದ್ದೀವಿ ಅಪ್ಪಾಜಿ. ನಮಗೆ ಪೂರ್ಣ ಆಶೀರ್ವಾದ ಮಾಡಿ ಅಪ್ಪಾಜಿ. ಜೈ ಶ್ರೀ ಮಾತಾ ಅಪ್ಪಾಜಿ, ಜೈ ಜೈ ಶ್ರೀ ಮಾತಮ್ಮ, ಜೈ ಜೈ ಶ್ರೀ ಮಾತಮ್ಮ. ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ, ಜಯವಾಗಲಿ. ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ, ಜಯವಾಗಲಿ. ಇವರು ಬೆಂಗಳೂರಿನ ವರಲಕ್ಷ್ಮಿ ತಮ್ಮ ಅನುಭವಗಳನ್ನು ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ. ಬನ್ನಿ, ಇವರ ಅನುಭವಗಳೇನು ಅನ್ನೋದನ್ನು ಕೇಳಿ ಆನಂದಿಸೋಣ. ಜೈ ಶ್ರೀಮಾತಾ ಅಪ್ಪ. ಓಂ ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ವರಲಕ್ಷ್ಮಿ ಕೃಷ್ಣಪ್ಪ. ನಾನು ವರ್ಷದ ಗ್ರೂಪಿನ ಅಡ್ಮಿನ್ ಆಗಿದ್ದೆ.
ಶ್ರೀ ಲಲಿತಾ ಸಹಸ್ರನಾಮ ನೈಜ ಕಲಿಕಾ ಗ್ರೂಪಿನ 6ನೇ ವರ್ಷದ ಸಂವತ್ಸರ ಸಂಭ್ರಮದಲ್ಲಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಹಾಗೂ ನನ್ನಪ್ಪ ಶ್ರೀಮಾತಾ ಅಪ್ಪಾಜಿಯವರ ಪಾದಾರವಿಂದಗಳಲ್ಲಿ ಶುಭ ಆಶೀರ್ವಾದವನ್ನು ಬೇಡುತ್ತಿದ್ದೇನೆ. ನಾನು ಈ ಗ್ರೂಪಿಗೆ ಸೇರಿದಾಗಿನಿಂದ ಅಪ್ಪಾಜಿಯವರ ಆಶೀರ್ವಾದದಿಂದ ನಡೆದಂತಹ ಅನೇಕ ಪವಾಡಗಳನ್ನು ದಿನನಿತ್ಯ ನೋಡುತ್ತಾ ಬಂದಿದ್ದೇನೆ. ಹಾಗೂ ನನ್ನ ಜೀವನದಲ್ಲೂ ಕೂಡ ನನ್ನ 2 ಮಕ್ಕಳ ಮದುವೆಯಾಯಿತು. ಅಪ್ಪಾಜಿ ಆಶೀರ್ವಾದದ ಫಲ ಮೊಮ್ಮಗನೂ ಬಂದಿದ್ದಾನೆ. ಹಾಗೆ ನನ್ನ ಅನೇಕ ಕೋರಿಕೆಗಳನ್ನು ಕೂಡ ಅಪ್ಪಾಜಿ ನೆರವೇರಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು ಅಪ್ಪ. ಹಾಗೆ ತಂದೆಯಾಗಿ ತಂದೆಯ ಪ್ರೀತಿ, ತಾಯಿಯ ವಾತ್ಸಲ್ಯ, ಗುರುವಾಗಿ ಮಾರ್ಗದರ್ಶನ ನೀಡುತ್ತಾ ನಮ್ಮನ್ನು ಸದಾ ಕೈ ಹಿಡಿದು ನಡೆಸುತ್ತಿದ್ದಾರೆ ನನ್ನಪ್ಪ ಶ್ರೀಮಾತಾ ಅಪ್ಪಾಜಿ. ಇನ್ನು ಈ ಶ್ರೀಚಕ್ರ ನಿಲಿಯೇ ಗ್ರಂಥದ ಬಗ್ಗೆ ಏನು ಹೇಳುವುದು? ಅಪ್ಪಾಜಿ ಸಾಕ್ಷಾತ್ ಜಗನ್ಮಾತೆಯನ್ನೇ ನಮಗೆ ತಂದುಕೊಟ್ಟಿದ್ದಾರೆ, ನಮ್ಮ ಮನೆಗಳಿಗೆ ತಂದುಕೊಟ್ಟಿದ್ದಾರೆ ಅಪ್ಪ. ಅದರಲ್ಲಿ ಶ್ರೀ ಜಗನ್ಮಾತೆಯನ್ನು ಎಲ್ಲ ರೀತಿಯ ಸಗುಣ, ನಿರ್ಗುಣ, ಮಂತ್ರರೂಪ, ಶಕ್ತಿ ರೂಪ, ಎಲ್ಲ ಥರದ ವಿಚಾರಗಳನ್ನು, ಅಮ್ಮನ ಎಲ್ಲ ಥರದ ವಿಚಾರಗಳನ್ನು ಅಪ್ಪ ಇದರಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ ನಮಗೆ. ಇದು ಅಪ್ಪ ಸತ್ಯವಾಗಲೂ ಹೇಳ್ತಾ ಇದ್ದೀನಿ, ಇದು ಯಾರೇ ಈ ಗ್ರಂಥವನ್ನು ರಚನೆ ಮಾಡಿದಿದ್ರೂ ಕೂಡ ಯಾರಿಂದಲೂ ಈ ಮಟ್ಟದಲ್ಲಿ ಈ ಗ್ರಂಥ ರಚನೆ ಸಾಧ್ಯ ಆಗ್ತಾ ಇರಲಿಲ್ಲ ಅಪ್ಪ. ಇದರಲ್ಲಿ ಅಷ್ಟು ಶಕ್ತಿ ತುಂಬಿ ಕಳಿಸಿದ್ದೀರಾ, ಅಷ್ಟು ಪ್ರೇಮಪೂರ್ವಕವಾಗಿ ಜೀವಮಾನದ ಅತ್ಯಂತ ಶ್ರೇಷ್ಠ ಉಡುಗೊರೆಯಾಗಿ ಅಮ್ಮನನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಆಶೀರ್ವದಿಸುತ್ತಾ ನನ್ನ ಭಕ್ತ ಮಕ್ಕಳು ಚೆನ್ನಾಗಿರಬೇಕು ಅಂತ ನಮ್ಮೆಲ್ಲರಿಗೂ ಇದನ್ನು ಆಶೀರ್ವಾದವಾಗಿ ಕೊಟ್ಟಿದ್ದೀರಪ್ಪ. ನಿಮಗೆ ಕೋಟಿ ಕೋಟಿ ಧನ್ಯವಾದಗಳಪ್ಪ. ಅಪ್ಪ ಸಾಕ್ಷಾತ್ ಜಗನ್ಮಾತೆಯೇ ಕೊಟ್ಟಿದ್ದೀರಾ ನೀವು. ಮತ್ತು ಈ ಗ್ರಂಥ ನಮ್ಮ ಮನೆಗೆ ಬಂದ ಮೇಲೆ ಅಪ್ಪ ಸಾಕಷ್ಟು ಬದಲಾವಣೆಗಳಾಗಿದೆ ಅಪ್ಪ. ನನ್ನಲ್ಲಿ ಹೆಚ್ಚಿನ ಶಾಂತಿ, ಸಮಾಧಾನ, ತಾಳ್ಮೆ ಮತ್ತು ದಿನ ದಿನ ಆನಂದ ಹೆಚ್ಚಾಗ್ತಾ ಇದೆ. ತನ್ಮೂಲಕ ನಮ್ಮ ಮನೆಯಲ್ಲೂ ಕೂಡ ಆನಂದ, ಶಾಂತಿ, ಸಮಾಧಾನ ಹೆಚ್ಚಿದೆ ಅಪ್ಪ. ಕುಟುಂಬದಲ್ಲಿ ಸಾಮರಸ್ಯವೂ ಹೆಚ್ಚಿದೆ ಅಪ್ಪ. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ಆ ಜಗನ್ಮಾತೆಯನ್ನು ನೀವು ನಮ್ಮ ಮನೆಗೆ ಕೊಟ್ಟಿದ್ದೀರಾ, ನಮಗೆ ಆಶೀರ್ವಾದ ಮಾಡಿ ಕೊಟ್ಟಿದ್ದೀರಾ ಅನ್ನೋದಕ್ಕೆ ಅಪ್ಪ. ಇನ್ನೂ ಹೇಳಬೇಕಂದ್ರೆ ಈ ಮತ್ತೊಂದು ವಿಶೇಷ ಅಂದರೆ ಅಪ್ಪ, ಈ ಗ್ರಂಥ ಶ್ರೀಚಕ್ರ ನಿಲಿಯ ಗ್ರಂಥ ನಮ್ಮ ಮನೆಗೆ ಬಂದ ಮೇಲೇ ನನಗೆ ಅಪ್ಪಾಜಿಯ ಮಾನಸ ಪುತ್ರಿಯಾಗಿ ಜೀವಂತ ಲಲಿತೆಯಾಗಿ ಆಗುವ ಅವಕಾಶ ಸಿಕ್ಕಿದ್ದು. ಅದು ಇನ್ನೂ ಒಂದು ವಿಶೇಷ ಅಂದರೆ ಅಪ್ಪಾಜಿಯವರ ಧರ್ಮಪತ್ನಿಯಾಗಿದ್ದಂತಹ ಭಾಗ್ಯಲಕ್ಷ್ಮಿ ಅಮ್ಮನವರ ಪುಣ್ಯ ಸ್ಮರಣೆ ದಿನ ಹಾಗೂ ನಮ್ಮ ದುರ್ಗಾ ಸಂಸ್ಥಾನದ ಕ್ಷೇತ್ರದಲ್ಲಿ, ಪವಿತ್ರ ಕ್ಷೇತ್ರದಲ್ಲಿ ನಮಗೆ ಅಪ್ಪಾಜಿ ಜೀವಂತ ಲಲಿತೆಯಾಗಿ ದೀಕ್ಷೆಯನ್ನು ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಇಂತಹ ಪುಣ್ಯಶಾಲಿಗಳು ನಾವು, ಎಂತಹ ಭಾಗ್ಯಶಾಲಿಗಳು ಅಪ್ಪ ನಾವು. ನಿಜಕ್ಕೂ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ಅಪ್ಪ. ನಮ್ಮ ಜೀವನ ಸಾರ್ಥಕಗೊಳಿಸುತ್ತಿದ್ದೀರಾ ನೀವು ಅಪ್ಪ. ಇದೇ ರೀತಿ ನಿಮ್ಮ ಭಕ್ತ ಮಕ್ಕಳೆಲ್ಲರಿಗೂ ಆಶೀರ್ವದಿಸಿ ಅವರನ್ನೂ ಕೂಡ ಕೈ ಹಿಡಿದು ನಡೆಸಿಗಪ್ಪ. ಇದೇ ನನ್ನ ಕೋರಿಕೆ ಅಪ್ಪ ನಿಮ್ಮಲ್ಲಿ. ಜೈ ಶ್ರೀ ಮಾತಾ ಅಪ್ಪ. ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ಅಪ್ಪ. ನಾವು ತುಂಬ ಭಾಗ್ಯಶಾಲಿಗಳು, ತುಂಬ ಅದೃಷ್ಟವಂತರಪ್ಪ. ಜೈ ಜೈ ಶ್ರೀ ಮಾತಾ ಅಪ್ಪ. ನಿಮ್ಮನ್ನು ಪಡೆದ ನಾವೇ ಧನ್ಯವಂತರು, ನಾವೇ ಧನ್ಯರಪ್ಪ. ನಿಮ್ಮ ಪಾದಕಮಲಗಳಲ್ಲಿಗೆ ಶಿರಸ ವಂದಿಸುತ್ತಾ ನಿಮ್ಮಲ್ಲಿ ಆಶೀರ್ವಾದ ಬೇಡುತ್ತಿದ್ದೇನೆ ಅಪ್ಪ. ಜೈ ಜೈ ಶ್ರೀ ಮಾತಾ ಅಪ್ಪ. ಜೈ ಶ್ರೀ ಮಾತಾ ಅಪ್ಪ. ಜೈ ಜೈ ಶ್ರೀ ಮಾತಾ ಅಪ್ಪ. ಬೆಂಗಳೂರಿನ ವರಲಕ್ಷ್ಮಿಯವರ ಅನುಭವಗಳ ನಂತರ ಈಗ ಸುಮಾ, ಇವರು ಮೈಸೂರಿನವರು. ಇವರೂ ಸಹ ತಮ್ಮ ಅನುಭವಗಳನ್ನು ಬಹಳ ಸಂತೋಷದಿಂದ ಹಂಚಿಕೊಂಡಿದ್ದಾರೆ. ಇವರ ಮಾತುಗಳನ್ನು ಕೇಳೋಣ. ಜೈ ಶ್ರೀ ಮಾತಾ. ಅಪ್ಪ, ನಿಮ್ಮ ಪಾದಕಮಲಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು. ನನ್ನ ಹೆಸರು ಸುಮಾ ಅರುಣ್ ಕುಮಾರ್. ನಾನು ಹಸಿರು ಸೀರೆ ಲಲಿತಾ ಗ್ರೂಪಲ್ಲಿ ಇದ್ದೀನಿ. 2020 ಸೆಪ್ಟೆಂಬರ್ನಲ್ಲಿ ಗ್ರೂಪ್ಗೆ ಜಾಯಿನ್ ಆದೆ. ಗ್ರೂಪಿಗೆ ಜಾಯಿನ್ ಆದಮೇಲೆ ನನಗೆ ಒಂಥರ ಧೈರ್ಯ ಬರೋಕ್ಕೆ ಶುರು ಆಯಿತು. ಯಾವುದೇ ಥರ ಸಂದರ್ಭಗಳು ಬಂದರೂ, ತೊಂದರೆಗಳು ಬಂದರೂ ನನಗೆ ಧೈರ್ಯ, ಅಪ್ಪ ಇದ್ದಾರೆ ನನ್ನ ಜೊತೆ, ನಾನು ಯಾಕೆ ಹೆದರ್ಕೋಬೇಕು ಅನ್ನೋ ಒಂಥರ ಧೈರ್ಯ ಬರ್ತಾಯಿತ್ತು. ಆಮೇಲೆ ಅಪ್ಪನ ಆಶೀರ್ವಾದದಿಂದ ನನಗೆ
ಒಂದು ಆರೋಗ್ಯದಲ್ಲಿ ಚೇತರಿಕೆ ಬಂತು. ಹುಷಾರಿರಲಿಲ್ಲ ನನಗೆ, ಆರೋಗ್ಯದಲ್ಲಿ ಚೇತರಿಕೆ ಬಂತು. ಅಪ್ಪನ ಆಶೀರ್ವಾದದಿಂದ ನಾನು ಹುಷಾರಾದೆ. 2023 ಮೇ 19ನೇ ತಾರೀಕು ಅಪ್ಪ ನಮ್ಮ ಮನೆಗೆ ಸತ್ಸಂಗಕ್ಕೆ ಬಂದರು. ಸತ್ಸಂಗಕ್ಕೆ ಬಂದು ಅಪ್ಪ ಹೋದ್ಮೇಲೆ ಅಲ್ಲಿ ನನ್ನ ತಂಗಿ ಮಗಳ ಮದುವೆ ನಮ್ಮ ಮನೆಯಲ್ಲೇ ನಡೆಯಿತು ಮೈಸೂರಲ್ಲಿ. ಅಪ್ಪನ ಆಶೀರ್ವಾದದಿಂದ ಅದು ಚೆನ್ನಾಗೇ ಆಯಿತು. ಇನ್ನೂ ಬೇಕಾದಷ್ಟು ಅನುಭವಗಳಂತೂ ಬೇಕಾದಷ್ಟಿದೆ, ಆದರೆ ಸಮಯ ಅಭಾವದಿಂದ ಸ್ವಲ್ಪ ಮಾತ್ರ ಹೇಳ್ತಾ ಇದ್ದೀನಿ ನಾನು. 2023 ಆದಮೇಲೆ 2025 ಡಿಸೆಂಬರ್ 25 ದುರ್ಗಾ ಸಂಸ್ಥಾನದಲ್ಲಿ ನನ್ನ ಜಗನ್ಮಾತೆ ಜಗನ್ಮಾತೆ ಗ್ರಂಥ ರೂಪದಲ್ಲಿ ನಮ್ಮ ಮನೆಗೆ ಬಂದು ಸೇರಿದ್ಲು. ಶ್ರೀಚಕ್ರನಿಲಿಯ ಗ್ರಂಥ ಬಂದು 5 ತಿಂಗಳಿಗೆ ಅಪ್ಪ ನನ್ನನ್ನು ಮಾನಸ ಪುತ್ರಿಯಾಗಿ ಆಯ್ಕೆ ಮಾಡಿದ್ರು. ಅದಕ್ಕಿಂತ ಸಂತೋಷ ಬೇರೆ ಇಲ್ಲ. ಆಮೇಲೆ ಅದು ನನ್ನ ಜೀವನದಲ್ಲಿ ಮರೆಯಲಾಗದಂತಹ ಉಡುಗೊರೆ ಅಪ್ಪ ಕೊಟ್ಟಿರೋದು. ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗುವಂಥ ಧೈರ್ಯ ಶಕ್ತಿ ಕೊಡಿ ಅಪ್ಪ ಅಂತ ಕೇಳ್ಕೊತೀನಿ. ಇಂತಿ ನಿಮ್ಮ ಮಗಳು ಸುಮಾ ಅರುಣ್ ಕುಮಾರ್, ಸುಮಾದೇವಿ. ಸುಮಾ ಅವರ ಮಾತುಗಳ ನಂತರ ಈಗ ಮಹಾದೇವಿ ಬೆಳಗಾಂನಿಂದ ಇವರ ಅನುಭವಗಳನ್ನು, ಇವರ ಒಂದು ದೈವಿಕ ಅನುಭವಗಳನ್ನು ಕೇಳೋಣ. ಮಹಾದೇವಿ ಬೆಳಗಾಮಿಂದ. ಜೈ ಶ್ರೀಮಾತ. ಜೈ ಶ್ರೀಮಾತ. ಅಪ್ಪಾಜಿಯವರ ಪಾದಾರವಿಂದರಿಗೆ ನಾನು ನಮಸ್ಕರಿಸಿ, ನಾ ಏನೇ ಕೆಲಸಗಳನ್ನು ಮಾಡಿದರೂ ಅಪ್ಪಾಜಿಯವರ ಆಶೀರ್ವಾದದಿಂದ ನನಗೆಲ್ಲ ಒಳ್ಳೆಯದಾಗಿದೆ. ನಂದು ಡಿಸ್ಕ್ ಪ್ರಾಬ್ಲಮ್ ಇತ್ತು, ಅದು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಮತ್ತು ಮನೆಯಲ್ಲಿ ತೋಟದಲ್ಲಿ ಏನೇ ಪ್ರಾಬ್ಲಮ್ ಬಂದ್ರೂ ಅಪ್ಪಾಜಿ ನೀವೇ ಇದ್ದೀರಿ, ನೀವೇ ನನ್ನದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತ ಹೇಳ್ತೀನಿ, ಅದು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಆಮೇಲೆ ಎಲ್ಲೇ ಸತ್ಸಂಗ ಕಡೆ ಬರ್ತೀನಿ, ಹುಬ್ಬಳ್ಳಿ ಮತ್ತು ಬೆಂಗಳೂರಿಗೆ. ಆಮೇಲೆ ಇದು ಗ್ರಂಥ ಫೆಬ್ರವರಿಯಲ್ಲಿ ಹುಬ್ಬಳ್ಳಿಯಲ್ಲಿ ತೊಗೊಂಡ್ಬಂದೆ. ಆ ಗ್ರಂಥ ತೊಗೊಂಡು ಬಂದಮೇಲೆ ನನಗೆ ಯಾವಾಗಲೂ ಕರೆಕ್ಟ್ 3:30 ಎಚ್ಚರ ಆಗಿಬಿಡ್ತದೆ. ಎಚ್ಚರ ಆದಮೇಲೆ ಫಸ್ಟ್ ನೆನಪಾಗೋದು ಅಪ್ಪಾಜಿದು ಇದು ಅವ್ರ ಪಾದಗಳನ್ನು ನೆನಪು ಮಾಡಿಕೊಂಡು ಅವ್ರ ನಮಸ್ಕಾರ ಮಾಡಿ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಲಲಿತಾ ಸಹಸ್ರನಾಮ, ದೇವಿ ಕವಚ ಎಲ್ಲ ಹೇಳ್ತೀನಿ. 6 ಗಂಟೆ ಅಂದರೆ ಎಲ್ಲ ಪೂಜೆ ಗೀಜೆ ಮುಗಿಸಿ ನಾನು ತೋಟಕ್ಕೆ ಹೋಗ್ತೀನಿ. ಅಲ್ಲಾದ್ರೂ ನಾನು ಲಲಿತಾ ಸಹಸ್ರನಾಮ ಹೇಳ್ಕೊತಾನೆ ಇರ್ತೀನಿ. ನನಗೆ ಅಪ್ಪಾಜಿಯವರು ಸಿಕ್ಕೋದು ನನ್ನ ಪುಣ್ಯ, ನನಗೆ ತುಂಬ ಒಳ್ಳೆಯದಾಗಿದೆ. ಗ್ರಂಥ ಬಂದಮೇಲೆ ಮತ್ತು ಮೊನ್ನೆ ಟಿ ನರಸೀಪುರಕ್ಕೆ ಬಂದಿದ್ದೀವಿ. ಅಲ್ಲಿ ನನ್ನಮ್ಮ ಅದು ಬುಕ್ ಕೊಟ್ಟರು, ಅಣ್ಣಯ್ಯ. ಆ ಬುಕ್ ಓದಿದ ನಂತರ ನಾವು ಅಮ್ಮನ ನೋಡಬೇಕಾಗಿತ್ತು. ಅಂಥ ಒಳ್ಳೆಯ ಮಹಾ ವ್ಯಕ್ತಿಗಳವರು, ಅಂಥ ದೇವತಾ ಮನುಷ್ಯರನ್ನ ನಾವು ನೋಡಲಿಲ್ಲ ಅಂತ ಅದೊಂದು ಮನಸ್ಸಿಗೆ ಬೇಜಾರಾಯಿತು. ಆದ್ರೂ ಅಪ್ಪಾಜಿನೇ ನಮ್ಗೆ ಸಿಕ್ಕಿದ್ದು 7 ಜನ್ಮ ಪುಣ್ಯ ಅಂತ ತಿಳ್ಕೊತೀನಿ. ಅಪ್ಪಾಜಿಂದೇ ನಮ್ಮ ಜೀವನ ಎಲ್ಲ. ನನಗೆ ಅವರ ಅಪ್ಪಾಜಿನೇ. ನಾನು ನಡೆಸ್ಕೊಂಡು ಹೋಗೋದು ಅಪ್ಪಾಜಿನೇ, ಇನ್ನು ಮುಂದೆ ನಡೆಸೋದು ಅವರೇ. ಇನ್ನೂ ತುಂಬ ಅದಾವ ಹೇಳಬೇಕು ಅನ್ನೋದು, ಆದರೆ 10 ಮಿನಿಟ್ ಟೈಮ್ದಲ್ಲಿ ನನಗೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಪ್ಪಾಜಿಂದ ನನಗೆಲ್ಲ ತುಂಬ ಒಳ್ಳೆಯದಾಗಿದೆ. ಟೋಟಲ್ ಹೇಳಬೇಕಂದ್ರೆ ತುಂಬ ಖುಷಿಯಾಗಿದ್ದೀನಿ ಅಪ್ಪಾಜಿಂದ. ಯಾವುದೋ ನಂಗೆ ಪ್ರಾಬ್ಲಮ್ ಬಂದ್ರೂ ಅಪ್ಪಾಜಿ ನೀವೇ ಎಲ್ಲ ನನಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತ ಹೇಳಿ ಅವ್ರ ಮೇಲೆ ಭಾರ ಹಾಕಿ ಹೋಗ್ತೀನಿ. ನನ್ನ ಹತ್ರ ಯಾವಾಗಲೂ ಇದು 20 ರೂಪಾಯಿ ನೋಟ್, ಆಮೇಲೆ ಶ್ರೀಚಕ್ರ, ಅಪ್ಪಾಜಿ ಫೋಟೋ ಯಾವಾಗಲೂ ನನ್ನ ಬ್ಯಾಗ್ನಾಗ ಇಟ್ಕೊಂಡಿರ್ತೀನಿ. ಅವ್ರು ಅದಾರು ನನಗೆ ದೇವಿ ಕವಚ ಹಾಕೊಂಡಷ್ಟು ನನಗೆ ಅದು ಅವ್ರು ನನ್ನ ರಕ್ಷಣೆ ಮಾಡ್ತಾರಂತ ಮನುಷ್ಯನೊಳಗೆ ಇಟ್ಕೊಂಡು ಹೋಗಿರ್ತೀನಿ. ನನಗೆಲ್ಲ ರಕ್ಷಣೆಯೂ ಅದ, ಯಾವ ಪ್ರಾಬ್ಲಮೂ ಇಲ್ಲ. ಜೈ ಶ್ರೀಮಾತ, ಜೈ ಶ್ರೀಮಾತ. ಈಗ ಮಹಾದೇವಿ ಬೆಳಗಾಂ ಇವರ ಮಾತುಗಳ ನಂತರ ಸುಮಿತ್ರಾ ಶಿವಮೊಗ್ಗದಿಂದ ಇವರೇನು ಹೇಳಿದ್ದಾರೆ ಕೇಳೋಣವಾ? ಜೈ ಶ್ರೀಮಾತಾ. ಜೈ ಶ್ರೀಮಾತಾ ಅಪ್ಪಾಜಿ. ನಾನು ಸುಮಿತ್ರಾ ಪ್ರಭಾಕರ್ ಶಿವಮೊಗ್ಗದಿಂದ. ನನ್ನ ಗ್ರೂಪ್ ಶಿವಪ್ರಿಯ ಲಲಿತಾ ಮಾತಾ. ನನ್ನ ಮನೆಗೆ ಗ್ರಂಥ ಅಮ್ಮ ಬರುವಾಗ ನನ್ನ ಯಜಮಾನರು ಹಿಡಿದುಕೊಂಡು ಬಂದರು. ಅವರ ಪಾದಗಳು ತೊಳೆದು ಅಮ್ಮನಿಗೆ ಆರತಿ ಮಾಡಿ ಒಳಗೆ ಬರಮಾಡಿಕೊಂಡೆವು. ಅಪ್ಪ ಅಮ್ಮ ಗ್ರಂಥ ನಮ್ಮನೆಗೆ ಬಂದ ಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆಪ್ಪ. ಸುಖ ಶಾಂತಿ ಆರೋಗ್ಯ ಬಗ್ಗೆ, ನನ್ನ ಮಗನಿಗೆ ಕೆಲಸದ ಬಗ್ಗೆ ಎಲ್ಲ ತುಂಬ ಒಳ್ಳೆಯದಾಗಿದೆ. ಅಮ್ಮ ಬಂದ ಮೇಲೆ ತುಂಬ ಚೆನ್ನಾಗಿದ್ದೀವಿ, ನಾವು ನೆಮ್ಮದಿಯಲ್ಲಿದ್ದೀವಪ್ಪ.
ನಿಮ್ಮ ಪೂರ್ಣ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ. ಪೂರ್ಣ ಆಶೀರ್ವಾದ ಮಾಡಿ ಅಪ್ಪ, ಪೂರ್ಣ ಆಶೀರ್ವಾದ ಮಾಡಿ. ಜೈ ಶ್ರೀಮಾತಾ, ಜೈ ಜೈ ಶ್ರೀಮಾತಾ. ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ, ಜಯವಾಗಲಿ. ಸುಮಿತ್ರಾ ಅವರ ಮಾತುಗಳ ನಂತರ ಬೆಂಗಳೂರಿನ ನಮ್ಮ ಗ್ರೂಪ್ ಅಡ್ಮಿನ್ ಸಹ ಆಗಿರುವಂತಹ ಮಾಲಾ ವಿನಯ್ ಇವರ ಅನುಭವದ ಮಾತುಗಳೊಂದಿಗೆ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಅಪ್ಪಾಜಿಯವರ ಪದತಲಗಳಿಗೆ ಅರ್ಪಿಸೋಣ. ಜೈ ಶ್ರೀಮಾತಾ ಅಪ್ಪಾಜಿ. ಜೈ ಶ್ರೀಮಾತಾ. ಶ್ರೀಮಾತಾ ಅಪ್ಪಾಜಿಯವರ ಪಾದಾರವಿಂದಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಿದ್ದೇನೆ. ಜೈ ಶ್ರೀಮಾತಾ. ಶ್ರೀ ಲಲಿತಾ ಕಲಿಕಾ ವರ್ಗದ 6ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ನಾವಿವತ್ತು ಇದ್ದೀವಿ. ಶ್ರೀಮಾತಾ ಅಪ್ಪಾಜಿಯವರು ತಿಳಿಸಿರುವಂತೆ ಈ ವರ್ಷನ ಶ್ರೀಚಕ್ರ ನಿಲಯ ಸಂವತ್ಸರವನ್ನಾಗಿ ನಾವೆಲ್ಲ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಈ ವಿಷಯದ ಪರವಾಗಿ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಶ್ರೀಮಾತಾ ಅಪ್ಪಾಜಿಯವರು ಅವರ ಅಮೃತ ಹಸ್ತದಿಂದ ಶ್ರೀಚಕ್ರ ನಿಲಯ ಗ್ರಂಥವನ್ನು ಲೋಕಾರ್ಪಣೆ ಮಾಡಿದ ದಿವಸ ನಾನು ಕೂಡ ಅಲ್ಲಿ ಆ ಒಂದು ಸಂಭ್ರಮದ ಕ್ಷಣದಲ್ಲಿ ಅಲ್ಲಿ ಇದ್ದೆ ಅಂತ ನಾನು ಹೇಳ್ಕೊಳ್ಳೋದಕ್ಕಿಂತ ಅಮ್ಮ ನನ್ನನ್ನು ಅಲ್ಲಿ ಕರೆಸ್ಕೊಂಡಿದ್ಲು. ಆ ವೈಭವವನ್ನು ಕಣ್ತುಂಬಿಕೊಂಡು ಬಂದೆ. ಅದೇ ದಿನ ಅಪ್ಪಾಜಿಯವರ ಅಮೃತ ಹಸ್ತದಿಂದ ಶ್ರೀಚಕ್ರ ನಿಲಯ ಗ್ರಂಥದ ರೂಪದಿಂದ ಅಮ್ಮನ್ನ ಮನೆಗೆ ಕಳಿಸಿದ್ರು ಅಪ್ಪಾಜಿಯವರು. ಆ ಗ್ರಂಥನ ಮನೆಗೆ ತಂದ ಮೇಲೆ ತುಂಬ ಬದಲಾವಣೆಗಳಾಗ್ತಾ ಇದೆ. ದೈಹಿಕವಾಗಿ ಕೂಡ ಮಾನಸಿಕವಾಗಿ ಕೂಡ ಬದಲಾವಣೆಗಳಾಗ್ತಾ ಬಂದಿದೆ. ತುಂಬ ಇದೆ ಹೇಳೋದಕ್ಕೆ, ಆದರೆ ಹೇಳೋದಕ್ಕೆ ಈಗ ಸಮಯಾವಕಾಶ ಇಲ್ಲ. ಆದ್ದರಿಂದ ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಮನೇಲಿ ಕೂಡ ಆರ್ಥಿಕವಾಗಿ ನಾವೆಲ್ಲ ಒಳ್ಳೇದಾಗ್ತಾ ಇದೆ, ಆರ್ಥಿಕವಾಗಿ ಒಳ್ಳೇದಾಗ್ತಾ ಇದೆ, ಮಾನಸಿಕವಾಗಿ ಕೂಡ ಒಳ್ಳೇದಾಗ್ತಾ ಇದೆ. ಮನೇಲಿ ಶಾಂತಿ ಸುಖ ಎಲ್ಲ ನೆಲೆಸ್ತಾ ಇದೆ. ಇದ್ರ ಜೊತೆಗೆ ಶ್ರೀಮಾತಾ ಅಪ್ಪಾಜಿಯವರ ಶ್ರೀಚಕ್ರ ನಿಲಯ ರೂಪದಲ್ಲಿ ಬಂದಿರುವಂತಹ ಅಮ್ಮ ಎಷ್ಟು ಪವಾಡಗಳನ್ನು ಮಾಡ್ತಾ ಇದ್ದಾಳೆ ಅಂದರೆ ಅದರಲ್ಲಿ ಮುಖ್ಯವಾಗಿರೋದು ಏನು ಅಂತಂದರೆ, ಈ ವರ್ಷ ಶ್ರೀಮಾತಾ ಅಪ್ಪಾಜಿಯವರು ಜೀವಂತ ಲಲಿತೆಯರನ್ನಾಗಿ ಮಾನಸ ಪುತ್ರಿಯರನ್ನಾಗಿ ಕೆಲವರು ಜನರನ್ನು ಆರಿಸ್ಕೊಂಡಿದ್ದಾರೆ. ಅದರಲ್ಲಿ ನಾನು ಒಂದು ಆ ಅದೃಷ್ಟವನ್ನು ಪಡೆದಿದ್ದೀನಿ. ಅಪ್ಪಾಜಿಯವರು ನನಗೂ ಕೂಡ ಅದೃಷ್ಟ ಕೊಟ್ಬಿಟ್ಟಿದ್ದಾರೆ. ಈ ವರ್ಷ ಅಪ್ಪಾಜಿಯವರ ಮಾನಸ ಪುತ್ರಿಯಾಗಿ ನನ್ನನ್ನು ಕೂಡ ಆಯ್ಕೆ ಮಾಡಿ ನನಗೂ ಜೀವಂತ ಲಲಿತೆ ಅಂತ ಒಂದು ದೀಕ್ಷೆ ಕೊಡೋಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ನನ್ನ ಯಾವ ಜನ್ಮದ ಸುಕೃತ ಪುಣ್ಯನೋ ಗೊತ್ತಿಲ್ಲ. ಅಪ್ಪಾಜಿಯವರ ಆಶೀರ್ವಾದ ಎಷ್ಟಿದೆ ನೋಡಿ. ಅಮ್ಮ ನಮ್ಮ ಮನೆಗೆ ಬಂದಮೇಲೆ ಇದು ಒಂದು ಮುಖ್ಯವಾದ ದೈವಿಕವಾದಂಥ ಒಂದು ಪವಾಡನೇ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಆದ್ದರಿಂದ ಇಷ್ಟು ಭಾಗ್ಯನೆಲ್ಲ ಕರುಣಿಸಿರುವಂಥ ಅಪ್ಪಾಜಿ ಪಾದಾರವಿಂದಗಳಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾ ಈ 2 ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ಓಂ ಬಿಂದು ತ್ರಿಕೋಣ ವಸುಕೋಣ ದಶಾರಯುಗ್ಮ ಮನ್ವಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರರಾಜ ಉದಿತ ಪರದೇವತಾಯ ಬಿಂದು ತ್ರಿಕೋಣ ವಸುಕೋಣ ದಶಾರಯುಗ್ಮ ಮನ್ವಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರರಾಜ ಉದಿತ ಪರದೇವತಾಯ ಶ್ರೀಚಕ್ರರಾಜ ನಿಲಯ ಶ್ರೀಮತ್ತ್ರಿಪುರ ಸುಂದರಿ ಶ್ರೀ ಶಿವ ಶಿವಶಕ್ತೈಕ್ಯರೂಪಿಣಿ ಲಲಿತಾಂಬಿಕಾ ಜೈ ಶ್ರೀಮಾತಾ. ನಾವೆಲ್ಲ ಇಷ್ಟು ಜನರ ಅನುಭವಗಳನ್ನು ಕೇಳಿದ್ವಿ, ಇವರ ಮಾತುಗಳನ್ನು ಕೇಳಿದ್ವಿ. ಎಷ್ಟು ಚೆನ್ನಾಗಿ ಹಂಚ್ಕೊಂಡಿದ್ದಾರಲ್ವಾ. ಅಪ್ಪಾಜಿಯವರ ಕೃಪಾಶೀರ್ವಾದದಿಂದ, ಜಗನ್ಮಾತೆಯ ಕೃಪೆಯಿಂದ ಪ್ರತಿಯೊಬ್ಬರ ಮನೆಗಳಲ್ಲೂ ಈ ತರಹದ ಸುಖ, ಸಂತೋಷ, ನೆಮ್ಮದಿ, ಶಾಂತಿ ಎಲ್ಲ ತುಂಬಿ ತುಳುಕ್ತಾ ಇದೆ ಅಂತ ಎಲ್ಲರ ಭಾವನೆಯೂ ಆಗಿದೆ. ಸೊ ಇದೆಲ್ಲವನ್ನು ಅಪ್ಪಾಜಿಯವರ ಪದ ತಲೆಗಳಿಗೆ ಅರ್ಪಿಸೋಣ. ಹಾಗೆ ಪ್ರಾರ್ಥನೆ ಸಹ ಮಾಡೋಣ. ಓಂ ಅಮೃತ ಹಸ್ತಾಯ ವಿದ್ಮಹೇ
महाशक्तिनेत्राय धीमहि तन्नो श्रीमाता अप्पाजिः प्रचोदयात्। ॐ सुवर्णवृष्टिं कुरु मे गृहे श्रीः, सुधान्यवृद्धिं कुरु मे गृहे श्रीः, कल्याणवृद्धिं कुरु मे गृहे श्रीः, विभूतिवृद्धिं कुरु मे गृहे श्रीः। सुवर्णवृष्टिं कुरु मे गृहे श्रीः, सुधान्यवृद्धिं कुरु मे गृहे श्रीः, कल्याणवृद्धिं कुरु मे गृहे श्रीः, विभूतिवृद्धिं कुरु मे गृहे श्रीः। अम्मा अप्प सुवर्णवृष्टिं कुरु मे गृहे श्रीः, सुधान्यवृद्धिं कुरु मे गृहे श्रीः, कल्याणवृद्धिं कुरु मे गृहे श्रीः, विभूतिवृद्धिं कुरु मे गृहे श्रीः। लोका समस्ता सुखिनो भवन्तु, लोका समस्ता सुखिनो भवन्तु, लोका समस्ता सुखिनो भवन्तु, समस्त सन्मङ्गलानि भवन्तु। ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ, ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ, ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ, ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ, ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ, ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ. ಜೈ ಶ್ರೀಮಾತಾ.